Turn to 1 Corinthians chapter 3 again. ಒಂದು ಕೊರಿಂಥ ಪತ್ರಿಕೆ 3ನೇ ಅಧ್ಯಾಯಕ್ಕೆ ನಾವು ತಿರುಗಿಸೋಣ. We are going to see what is the result of this examination. ಈ ಒಂದು ಪರೀಕ್ಷೆಯ ಒಂದು ಫಲಿತಾಂಶ ಏನೆಂಬುದನ್ನು ನಾವು ನೋಡ್ತಾ ಹೋಗೋಣ. 1 Corinthians chapter 3. ಒಂದು ಕೊರಿಂಥ 3ನೇ ಅಧ್ಯಾಯಕ್ಕೆ ನಾವು ಹೋಗೋಣ. Verses 14 and 15. ವಚನ 14-15ರಲ್ಲಿ ಒಬ್ಬನು ಅಸ್ತಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು, ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು. ತಾನಾದರೂ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯ ಒಳಗಿಂದ ತಪ್ಪಿಸಿಕೊಂಡವನ ಹಾಗಿರುವನು. If anyone's work which he has built endures, he will receive a reward. If anyone's work is burned, he will suffer loss, but he himself will be saved, yet so as through fire. Scripture is very clear what will happen after this examination. ಈ ಒಂದು ವಾಕ್ಯವು ಬಹಳ ಸ್ಪಷ್ಟವಾಗಿದೆ, ಈ ಪರೀಕ್ಷೆ ನಂತರ ಏನಾಗಬಹುದು ಎಂಬುದಾಗಿ. Either to receive a reward or you are going to lose the reward. ನೀವು ಒಂದು ವೇಳೆ ಬಹುಮಾನ ಪಡ್ಕೊಳ್ಬಹುದು ಅಥವಾ ಬಹುಮಾನ ನಷ್ಟ ಹೊಂದಬಹುದು. Reward is a very open topic in the scripture. ಈ ಬಹುಮಾನ ಅನ್ನುವಂಥದ್ದು ತೆರೆದಂತ ಒಂದು ಶೀರ್ಷಿಕೆ ಆಗಿದೆ ಸತ್ಯವೇದದಲ್ಲಿ. But many a times we are reluctant to teach on it. ಅನೇಕ ಸಲ ಅದರ ಬಗ್ಗೆ ಬೋಧಿಸೋದಕ್ಕೆ ನಾವು ಹಿಂದೆರಗುವಂತರಾಗಿದ್ದೇವೆ. The Lord has revealed to us so that just like Moses, we also should enter to get these rewards. ದೇವರು ನಮಗೆ ಮೋಶೆ ಯಾವ ರೀತಿಯಲ್ಲಿ ಪ್ರವೇಶ ಮಾಡೋದು ಆ ರೀತಿಯಲ್ಲಿ ಕೂಡ ನಾವು ಪ್ರವೇಶ ಮಾಡಬೇಕೆಂಬುದು ದೇವರ ವಾಕ್ಯ ನಮಗೆ ಬಯಲ್ಪಡಿಸ್ತಾ ಇದೆ. Oh dear ones, there is going to be a difference as we reach heaven. ಪ್ರಿಯವಾದಂತವರೇ, ನಾವು ಪರಲೋಕಕ್ಕೆ ಸೇರಿದಾಗ ಅಲ್ಲಿ ವ್ಯತ್ಯಾಸ ಉಂಟೆಂಬುದನ್ನು ನಾವು ನೆನಪು ಮಾಡಿಕೊಳ್ಳಬೇಕು. People have a misunderstanding that heaven is a place of socialism. ಈ ಅನೇಕರು ಜನರು ಪರಲೋಕವು ಅದು ಸಾಮಾಜಿಕವಾದಂತಹ ಸ್ಥಳ, ಎಲ್ಲರೂ ಸಾರ್ವತ್ರಿಕವಾಗಿರುವಂತಹ ಒಂದು ಸ್ಥಳ ಎಂಬುದಾಗಿ ಭಾವಿಸಿಕೊಂಡಿದ್ದಾರೆ. Heaven is not a place of socialism. ಪರಲೋಕವು ಅದು ಸಾಮಾಜಿಕವಾಗಿ ಒಂದಾಗಿರುವಂತಹ ಒಂದು ಸ್ಥಳ ಎಂಬುದಾಗಲ್ಲ. Heaven is a place of difference based upon your faithfulness and service, what you have rendered for the Lord here. ಈ ಲೋಕದಲ್ಲಿ ನೀವು ಮಾಡಿದಂತ ಸೇವೆಯ ಫಲಿತಾಂಶವಾಗಿ ಪರಲೋಕದಲ್ಲಿ ಕೂಡ ಆ ವ್ಯತ್ಯಾಸವನ್ನು ನೀವು ನೋಡಬಹುದಾಗಿದೆ. You know, Israelites asked God, what is the advantage of serving you? ಇಸ್ರಾಯೇಲರು ಕೇಳಿದಂತ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ನಾವು ನಿನ್ನ ಸೇವಿಸಿದ ಪ್ರಯೋಜನ ಏನು? What is the advantage? We have been fasting and going on working with you. ನಾವು ಉಪವಾಸ ಮಾಡಿಕೊಳ್ಳುವ ಜೊತೆಯಲ್ಲಿ ನಡೀತಾ ಇರೋದ್ರಿಂದ ಪ್ರಯೋಜನವೇನು ಎಂಬುದಾಗಿ ಪ್ರಶ್ನೆ ಕೇಳುವಂತರಾಗಿದ್ದಾರೆ. Then the Lord spoke to them. ಆಗ ಕರ್ತನು ಅವರಿಗೆ ಮಾತಾಡಿದನು. One verse let me take out. ಒಂದು ವಚನ ನಾನು ತೆಗೆದುಕೊಳ್ತೇನೆ. The book of Malachi chapter 3 verse 18. ಮಲಕಿ 3ನೇ ಅಧ್ಯಾಯ 18ನೇ ವಚನದಲ್ಲಿ The Lord is telling, then you will again discern between the righteous and the wicked, between one who serves God and one who does not serve him. 3 verse 18. 3:18ರಲ್ಲಿ ಆಗ ಶಿಷ್ಟರಿಗೂ ದುಷ್ಟರಿಗೂ ದೇವರನ್ನು ಸೇವಿಸುವವರಿಗೂ ಸೇವಿಸದವರಿಗೂ ಇರುವ ತಾರತಮ್ಯವನ್ನು ಮತ್ತೆ ಕಾಣುವಿರಿ. You're going to see a difference. ನೀವು ಒಂದು ತಾರತಮ್ಯ ನೋಡ್ತೀರಿ. Of course there will be a difference between righteous and the wicked. ಶಿಷ್ಟರಿಗೂ ದುಷ್ಟರಿಗೂ ವ್ಯತ್ಯಾಸ ನೀವು ನೋಡ್ತೀರಿ, ನಿಜವೇ. But in the second part, ಎರಡನೇ ಭಾಗದಲ್ಲಿ you're going to see the difference between those who served him and those who didn't serve him. ದೇವರನ್ನು ಸೇವಿಸುವವರಿಗೂ ದೇವರನ್ನು ಸೇವಿಸದವರಿಗೂ ಇರುವಂತಹ ವ್ಯತ್ಯಾಸವನ್ನು ನೀವು ನೋಡ್ತೀರಿ. Oh brothers and sisters, there will be a difference in heaven. ಪ್ರಿಯ ಸಹೋದರ ಸಹೋದರಿಯಲ್ಲಿ ಪರಲೋಕದಲ್ಲಿ ಒಂದು ವ್ಯತ್ಯಾಸ ನೋಡಲಿಕ್ಕಿದ್ದೇವೆ. You will see the difference. ನೀವು ಒಂದು ವ್ಯತ್ಯಾಸ ನೋಡಲಿಕ್ಕಿದ್ದೀರಿ. That's what we read in 1 Corinthians 3:13. 1 ಕೊರಿಂಥ 3:13ರಲ್ಲಿ ಹಾಗೆ ನಾವು ಓದಿದೆವು. You know, verse 14, if anyone's work abides, he will receive a reward. ಒಬ್ಬನು ಕಟ್ಟಿದ್ದು ಉಳಿದರೆ ಅವನು ಸಂಬಳ ಬರುವುದು. If anyone's work is burned, he will be saved, but he will suffer the loss. ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳ ನಷ್ಟವಾಗುವುದು, ತಾನಾದರೂ ರಕ್ಷಣೆ ಹೊಂದುವನು. It is not told that he is going to enjoy the loss. ಆತನು ಆ ಒಂದು ನಷ್ಟವನ್ನು ಪಡ್ಕೊಳ್ತಾನೆ ಎಂಬುದಾಗಿ ಹೇಳಿಲ್ಲ. Reward lost. ಬಹುಮಾನ ನಷ್ಟವಾಯಿತು. It doesn't say that he is going to enjoy the loss. ಆ ಒಂದು ನಷ್ಟವನ್ನ ಅವನು ಆನಂದಿಸ್ತಾನೆ ಎಂಬುದಾಗಿ ಹೇಳ್ತಾ ಇಲ್ಲ. It is written he will suffer loss. ಇಲ್ಲಿ ಬರೆಯಲ್ಪಟ್ಟದ್ದು ಅಂತ ಹೇಳಿದ್ರೆ ಆ ಒಂದು ಬಹುಮಾನ ನಷ್ಟವಾದನ್ನ ಆತನು ಅನುಭವಿಸ್ತಾನೆ ಎಂಬುದಾಗಿ. There will be a suffering in that loss. ಆ ಒಂದು ಬಹುಮಾನ ನಷ್ಟದಲ್ಲಿ ಆ ಒಂದು ಅನುಭವ ಆತನು ಅನುಭವಿಸ್ತಾನೆ. You know, many people from Kerala was working in Kuwait.
ಅನೇಕ ಜನರು ಕೇರಳದಿಂದ ಕುವೈಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. There is a time Saddam Hussein came and invaded. ಸದಾಂ ಹುಸೇನ್ ಅವರು ಬಂದು ಅದನ್ನು ಅಕ್ರಮ ಮಾಡಿದಂತ ದಾಳಿ ಮಾಡಿದಂತ ಸಮಯ ಇತ್ತು. Many of their saving of 15 years 20 years was in the bank in Kuwait. 15-20 ವರ್ಷಗಳು ಅವರು ಸಂಪಾದನೆ ಮಾಡಿದ ಶೇಖರಣೆ ಬ್ಯಾಂಕ್ ಅಲ್ಲಿ ಇದ್ದಂತ ದಿನಗಳು. They had to run from there with life. ಅವರು ತಮ್ಮ ಜೀವಿತವನ್ನು ಕಾಪಾಡಿಕೊಂಡು ಓಡಬೇಕಾಯಿತು. They came back to Kerala. ಅವರು ಕೇರಳಕ್ಕೆ ಬಂದರು. But they lost all their savings. ಅವರು ಶೇಖರಿಸಿಕೊಂಡಂತ ಎಲ್ಲ ಸಂಗತಿಗಳು ಕಳ್ಕೊಂಡ್ರು. Is there a pain in that loss? ಆ ಒಂದು ಶೇಖರಿಸಿಕೊಂಡಂತ ಸಂಗತಿಯಲ್ಲಿ ಕಳೆದುಕೊಂಡದಲ್ಲಿ ನೋವು ಇಲ್ವಾ? 15 years of saving, 20 years of saving, you are losing. 15 ವರ್ಷ 20 ವರ್ಷ ನೀವು ಸೇವೆ ಮಾಡಿದನ್ನ ಗಳಿಸಿದನ್ನ ಕಾಪಾಡಿಕೊಂಡದನ್ನ ನಷ್ಟಪಡಿಸಿಕೊಳ್ಳುವಂಥದ್ದು. And I heard some people have gone, sane, they were standing on the roadside and they used to jump before the bus. That was a feeling they had because of this. ಈ ಕಾರಣದಿಂದ ನಾನು ಹೀಗೆ ಕೇಳಿಸಿಕೊಂಡು ಅಂತ ಹೇಳಿದ್ರೆ ಕೆಲವರಿಗೆ ಆ ಒಂದು ಮಾನಸಿಕ ಅಸ್ತವ್ಯಸ್ತವಾಗಿ ಅವರು ಹೋಗುವಂತ ಬಸ್ಸಿಗೆ ಹಾರಿ ಸಾಯ್ಬೇಕೆನ್ನುವಂತ ಸ್ಥಿತಿಗೆ ಅವರು ಬರ್ತಾ ಇರೋ ಬದುಕಿ ಪ್ರಯೋಜನ ಏನೆಂಬುದಾಗಿ. We reach heaven. ನಾವು ಪರಲೋಕಕ್ಕೆ ಹೋಗ್ತೇವೆ. We don't have any more time. ಅದಕ್ಕೆ ಯಾವ ಸಮಯವೂ ಇಲ್ಲ. Yes. Kuwait, they went back again and they got money. ಕುವೈಟ್ಗೆ ಅವರು ಮತ್ತೆ ಹಿಂದಿರುಗಿ ಅವರು ಹಣ ಪಡ್ಕೊಂಡ್ರು. But here it is a final destination. You won't have any more time. ಇಲ್ಲಿ ಒಂದು ಅಂತಿಮ ಒಂದು ಸ್ಥಿತಿ, ಅಲ್ಲಿ ನಿಮಗೆ ಸಮಯ ಇರುವುದಿಲ್ಲ. If your life is lost, ನಿಮ್ಮ ಜೀವಿತ ನಷ್ಟವಾದರೆ, you will enter to heaven so as through fire, but you will lose all what you have done. ನೀವು ಪರಲೋಕಕ್ಕೆ ಹೋಗ್ತೀರಿ ಬೆಂಕಿಯ ಮೂಲಕವಾದರೆ ನೀವು ನಷ್ಟಪಡಿಸಿಕೊಳ್ಳುವಂತರಾಗಿರ್ತೀರಿ. You will be like Lot. ನೀವು ಲೋಟನ ಆಗಿರ್ತೀರಿ. He is a righteous man. ಆತನು ನೀತಿವಂತ ಮನುಷ್ಯನಾಗಿದ್ದನು. He has come out of that fire, but he lost everything. ಆತನು ಬೆಂಕಿಯ ಹೊರಗಡೆ ಬಂದನು, ಆದರೆ ಎಲ್ಲವನ್ನೂ ಕಳ್ಕೊಂಡ. Someone has told there will be another group of people. ಕೆಲವರು ಹೇಳಿದ್ರು ಇನ್ನೊಂದು ಗುಂಪಿನ ಜನ ಇರ್ತಾರೆ. The man who was saved on the cross. ಆ ಶಿಲುಬೆಯಲ್ಲಿ ರಕ್ಷಿಸಲ್ಪಟ್ಟಂತ ಕಳ್ಳನು. He believed with heart and confessed with his mouth. ಆತನು ಹೃದಯದಿಂದ ನಂಬಿದನ್ನು ಬಾಯಿಂದ ಅರಿಕೆ ಮಾಡಿಕೊಂಡನು. His hands and legs were nailed. ಆತನ ಎರಡು ಕಾಲುಗಳು ಎರಡು ಕೈಗಳನ್ನ ಮೊಳೆಗಳನ್ನು ಹೊಡೆದಿದ್ದು. No work to follow him. ಯಾರು ಅವನು ಹಿಂಬಾಲಿಸುತ್ತರ ಇರಲಿಲ್ಲ, ಯಾವ ಕೆಲಸವನ್ನು ಹಿಂಬಾಲಿಸಲಿಕ್ಕೆ ಸಾಧ್ಯವಿಲ್ಲ. He saved, but there is no work to follow him. ಅವನು ರಕ್ಷಿಸಲ್ಪಟ್ಟ, ಆದರೆ ಅವನ ಹಿಂದೆ ಯಾವ ಕೆಲಸಗಳ ಕೃತ್ಯಗಳು ಅವನಲ್ಲಿ ಇರಲಿಲ್ಲ. Salvation is a free gift. ರಕ್ಷಣೆಯು ಅದು ಉಚಿತ ದಾನ. But reward is based on your work. ಆದರೆ ಬಹುಮಾನವು ನಿಮ್ಮ ನಡತೆಯ ಮೇಲೆ ಆಧಾರಗೊಂಡಿದೆ. If you don't have work, ನಿಮಗೆ ಈಗ ಕೃತ್ಯಗಳು ಕಾರ್ಯಗಳು ಇಲ್ಲದೆ ಹೋದರೆ, you don't have reward. ನಿಮಗೆ ಪ್ರತಿಫಲ ಇಲ್ಲ. This man, there was nothing to follow him. ಈ ಮನುಷ್ಯನಿಗೆ ಹಿಂದೆ ಹೋಗುವಂತ ಕೃತ್ಯಗಳು ಏನಿರಲಿಲ್ಲ. Some people are like Paul. ಕೆಲವರು ಪೌಲನಾಗಿದ್ದಾರೆ. Disciplined his body. ಆತನು ದೇವರನ್ನು ಶಿಸ್ತುಪಡಿಸಿಕೊಂಡಿದ್ದಾರೆ. Disciplined his mind. ಆತನ ಮನಸ್ಸನ್ನು ಶಿಸ್ತುಪಡಿಸಿಕೊಂಡಿದ್ದಾರೆ. He was so sure that the crown is laid up for me. ಆತನು ಖಚಿತಪಡಿಸಿಕೊಂಡು ನನಗೋಸ್ಕರ ಒಂದು ಕಿರೀಟವು ಸಿದ್ಧವಾಗಿದೆ. As a general term we can say there will be generally 3 group of people. ಸಾಧಾರಣವಾಗಿ ಹೇಳುವಂತ ರೀತಿಯಲ್ಲಿ ಒಂದು 3 ಗುಂಪಿನ ಜನರಿದ್ದಾರೆ. Some are like Lot. Some are like Lot. ಲೋಟನ ಹಾಗೆ ಕೆಲವು ಗುಂಪು. Some are like the man who is saved on the cross. ಒಬ್ಬನು ಆ ಒಂದು ಶಿಲುಬೆಯಲ್ಲಿ ರಕ್ಷಿಸಲ್ಪಟ್ಟ ಕಳ್ಳನಾಗಿ. Some will be like Paul. ಕೆಲವರು ಪೌಲನಾಗಿ. But keep it in mind, there will be a pain in that loss. ಒಂದು ವಿಷಯ ನೆನಪಿಟ್ಟುಕೊಳ್ಳ್ರಿ, ಆ ನಷ್ಟದಲ್ಲಿ ನೋವು ನಮಗೆ ಅನುಭವಿಸಬೇಕಾಗ್ತದೆ. He will suffer loss. ಆತನು ನಷ್ಟವನ್ನು ಅನುಭವಿಸ್ತಾನೆ. Now look at verse 14 again. ಮತ್ತೆ 14ನೇ ವಚನ ನೋಡ್ರಿ. If anyone's work abide, he shall receive reward. ಅವನು ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು. In your language it is shambalam. ಸಂಬಳ. Yeah, that is a good translation. You are going to receive that shambalam. So ನಿಮಗೆ ಒಂದು ಒಳ್ಳೆ ಭಾಷಾಂತರ ಕನ್ನಡದಲ್ಲಿ ಹೇಳಿದೆ ಅಂತ ಹೇಳಿದ್ರೆ ನಿಮಗೆ ಸಂಬಳವನ್ನು ಸಿಗುವಂತದಾಗಿದೆ. Shambalam in our language is wages. ನಮ್ಮ ಭಾಷೆಯಲ್ಲಿ ಅದು ಕೂಲಿ, ದಿನಗೂಲಿ ಎಂಬುದಾಗಿ ಕರೀತಾರೆ. And you are going to receive that shambalam. ಆ ಒಂದು ಕೂಲಿ ಕೆಲಸ ಅಂದ್ರೆ ನೀವು ಸಂಬಳ, ಕೆಲಸದಕ್ಕೆ ಮಾಡಿದ ಕೆಲಸಕ್ಕೆ ಸಂಬಳ ನಿಮಗೆ ಸಿಗುವಂತದಾಗಿದೆ. But if it abides. ಅದೇ ಅದು ಒಂದು ವೇಳೆ ಇಲ್ಲದೆ ಹೋದ್ರೆ ತಡವಾದ್ರೆ. See, one of the very clear teaching of the scripture is in relation to reward. ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾದಂತ ಒಂದು ಬೋಧನೆ ಬಹುಮಾನದ ಕುರಿತಾಗಿ. The last promise the Lord gave to the church. ಸಭೆಗೆ ಕೊಟ್ಟಂತ ಕಡೆ ಒಂದು ವಾಗ್ದಾನ ಸಭೆ ಕೊಟ್ಟಂತ. Even that is in relation to reward. ಅದು ಒಂದು ಪ್ರತಿಫಲಕ್ಕೆ ಸಂಬಂಧಪಟ್ಟಂತದಾಗಿದೆ. Revelation 22 ಪ್ರಕಟಣೆ 22ನೇ ಅಧ್ಯಾಯ and verses 12. ವಚನ 12ರಲ್ಲಿ. That is in relation to reward. ಅದು ಒಂದು ಬಹುಮಾನಕ್ಕೆ ಸಂಬಂಧಪಟ್ಟಾಗೆ. Behold, I am coming quickly and my reward is with me to give to everyone according to his work. ಇಗೋ ಬೇಗ ಬರುತ್ತೇವೆ,
ಬರುತ್ತೇನೆ, ನಾನು ಒಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲ ನನ್ನ ಕೈಯಲ್ಲಿ ಇದೆ. Please note that word. ದಯಮಾಡಿ ಅದನ್ನ ಗೆರೆನ ಹಾಕಿರಿ ಆ ಲೈನ್ಗೆ. According to his work. ಪ್ರತಿಯೊಬ್ಬನು ತನ್ನ ಅವನವನ ನಡತೆಯ ಪ್ರಕಾರ. When I was looking into the scriptures, ವಾಕ್ಯವನ್ನು ನಾನು ಗಮನಿಸ್ತಾ ಇರುವಾಗ many verses in the Bible is emphasizing that particular phrase. ಅನೇಕ ವಾಕ್ಯಗಳು ಆ ಒಂದು ಪ್ರಸ್ತಾಪವನ್ನು ಒತ್ತಿ ಹೇಳ್ತಾ ಇದೆ. As you turn to Matthew 16, ಮತ್ತಾಯ ಸುವಾರ್ತೆ 16ನೇ ಅಧ್ಯಾಯಕ್ಕೆ ನೀವು ತಿಳಿಸಿದರೆ verses 27, 27ನೇ ವಚನ, again that word is there. ಮತ್ತೆ ಆ ವಚನ ನೋಡ್ತಾ ಇದ್ದೀವಿ. Matthew 16:27. ಮತ್ತಾಯ 16:27, ಮನುಷ್ಯಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವನು, ಆವಾಗ ಅವನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಫಲವನ್ನು ಕೊಡುವನು. He will reward each according to his work. ಅವನವನ ನಡತೆಗೆ ತಕ್ಕ ಫಲವನ್ನು ಕೊಡುವನು. 2 Corinthians 5:10. 2 ಕೊರಿಂಥ 5:10, according to each person's work. ಪ್ರತಿಯೊಬ್ಬನ ಕಾರ್ಯಗಳ ಪ್ರಕಾರವಾಗಿ. 1 Corinthians chapter 3 verse 8. 1 ಕೊರಿಂಥ 3ನೇ ಅಧ್ಯಾಯ 8ನೇ ವಚನದಲ್ಲಿ, every man according to what he has done. ಪ್ರತಿಯೊಬ್ಬನು ತಾನು ಮಾಡಿದಂತ ಕಾರ್ಯದ ನಿಮಗೆ ಪ್ರಕಾರವಾಗಿ. everyone's work is recorded in heaven. ಪ್ರತಿಯೊಬ್ಬನ ಕಾರ್ಯಗಳು ಪರಲೋಕದಲ್ಲಿ ಅದು ಮುದ್ರಿಸಲ್ಪಟ್ಟಿದೆ. your reward will be based on what you have done for the Lord. ನಿಮ್ಮ ಬಹುಮಾನವು ಕರ್ತನಿಗೋಸ್ಕರ ನೀವು ಮಾಡಿದ ಕಾರ್ಯದ ಮೇಲೆ ಅದು ಆತ್ಕೊಂಡಿದೆ. nothing will be added more, nothing will be taken out. ಅದಕ್ಕೆ ಹೆಚ್ಚು ಸೇರಿಸಲ್ಪಡುವುದಿಲ್ಲ, ಅದಕ್ಕೆ ಹೆಚ್ಚು ತೆಗೆಯಲ್ಪಡುವುದಿಲ್ಲ. based on your work, ನಿಮ್ಮ ಒಂದು ಕಾರ್ಯದ ಮೇಲೆ each person is going to be rewarded. ಪ್ರತಿಯೊಬ್ಬ ಮನುಷ್ಯನು ಅದಕ್ಕೆ ಅವರಿಗೆ ಬಹುಮಾನವನ್ನು ಸಿಗುವಂತದಾಗಿದೆ. what are these rewards? ಏನು ಈ ಬಹುಮಾನ? few things let me take. ಕೆಲವು ಸಂಗತಿ I cannot take all the things, ಎಲ್ಲವನ್ನು ತಗೊಳ್ಳಕ ಆಗುವುದಿಲ್ಲ, but I will take few things. ಕೆಲವು ಸಂಗತಿ ಮಾತ್ರ ತಗೊಳ್ತೇನೆ. first of all, ಮೊಟ್ಟ ಮೊದಲನೇದಾಗಿ there will be difference in rank. ಮೊಟ್ಟ ಮೊದಲನೇದಾಗಿ ಪದವಿಯಲ್ಲಿ ವ್ಯತ್ಯಾಸ ಇರ್ತದೆ. we are all not going to be same way. ನಾವೆಲ್ಲರೂ ಒಂದೇ ರೀತಿಯಲ್ಲಿ ಇರುವುದಿಲ್ಲ. how can you tell that? ಹೇಗೆ ನೀವು ಹೇಳಕ್ಕಾಗುತ್ತೆ ಅದನ್ನ? I can tell it because the Lord has spoken it. ನಾನು ಹೇಳ್ಬೋದು, ಯಾಕೆಂದ್ರೆ ಕರ್ತನ ವಿಷಯದಲ್ಲಿ ಮಾತಾಡಿದ್ದಾನೆ. I will take the words of the Lord himself. ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂತ ಮಾತನ್ನೇ ನಾನು ತೆಗೆದುಕೊಳ್ತೇನೆ. Turn with me to Matthew chapter 5. ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯಕ್ಕೆ ತಿರುಗಿಸಿರಿ. 19ನೇ ವಚನ, whosoever therefore break one of the least of this commandment and teaches men so shall be called least in the kingdom of heaven, but whosoever does and teach them, he shall be called great in the kingdom of heaven. ಆದ್ದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಯಾದರೂ ಒಂದನ್ನು ಮೀರಿ ಜನರಿಗೆ ಹಾಗೆ ಮೀರುವುದಕ್ಕೆ ಬೋಧಿಸುವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು, ಆದರೆ ತಾನೇ ಆಜ್ಞೆಗಳನ್ನು ನಡೆದುಕೊಂಡು ಜನರಿಗಾಗಿ ನಡೆಯಬೇಕೆಂದು ಬೋಧಿಸುವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು. Jesus taught, ಯೇಸು ಕ್ರಿಸ್ತನು ಬೋಧಿಸಿದನು, there will be small and great in heaven. ಪರಲೋಕದಲ್ಲಿ ಸಣ್ಣ ಗುಂಪು ಇರುತ್ತೆ, ದೊಡ್ಡ ಗುಂಪು ಇರುತ್ತೆ. one more great, ಇನ್ನೊಂದು ದೊಡ್ಡ ವಿಷಯ. look at chapter 18 of Matthew. ಮತ್ತಾಯ ಸುವಾರ್ತೆ 18ನೇ ಅಧ್ಯಾಯಕ್ಕೆ ನೋಡ್ರಿ, and verses 4. ವಚನ 4ರಲ್ಲಿ, therefore whosoever humble himself as this little child is the greatest in the kingdom of heaven. 18:4 ಹೀಗಿರುವುದಿಲ್ಲ, ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು. you humble here, ನೀವು ಇಲ್ಲಿ ತಗ್ಗಿಸಿಕೊಳ್ತೀರಿ, you are going to be greatest in heaven. ಪರಲೋಕದಲ್ಲಿ ನೀವು ದೊಡ್ಡವರಾಗಿ ಕಾಣಿಸಿಕೊಳ್ತೀರಿ. small in heaven, ಪರಲೋಕದಲ್ಲಿ ಚಿಕ್ಕವರಾಗಿರುವರು, great in heaven, ದೊಡ್ಡವರಾಗಿರುವರು, greatest in heaven. ದೊಡ್ಡ ಸ್ಥಿತಿಯಲ್ಲಿ ಇರುವಂತವರು. even when you reach heaven, ಪರಲೋಕಕ್ಕೆ ಸೇರಿದಾಗ, turn with me to Revelation. ಪ್ರಕಟಣೆ ಪುಸ್ತಕ ತಿರುಗಿಸ್ರಿ, chapter 19, 19ನೇ ಅಧ್ಯಾಯ verses 4. ವಚನ 4ರಲ್ಲಿ, and the 24 elders and the 4 living creatures fell down and worshipped God who sat on the throne. ಆಗ 24 ಮಂದಿ ಹಿರಿಯರು ಆ 4 ಜೀವಿಗಳು ಅಡ್ಡ ಬಿದ್ದು ಸಿಂಹಾಸನದ ಮೇಲೆ ಕೂತಿರುವ ದೇವರಿಗೆ ನಮಸ್ಕಾರ. it is in verse 5 English. then a voice came from the throne saying, praise our God, all you servants, those who fear him, both small and great. 5ನೇ ವಚನ, ಆಮೇಲೆ ಸಿಂಹಾಸನದ ಕಡೆಯಿಂದ ಬಂದ ಒಂದು ಶಬ್ದವು, ದೇವರು ದಾಸರೆಲ್ಲರೇ, ದೇವರಿಗೆ ಭಯಪಡುವ ಕಿರಿಯರೇ, ನಮ್ಮ ದೇವರನ್ನು ಕೊಂಡಾಡಿರಿ ಎಂದು ಹೇಳಿತು. a call in heaven to worship God, ಪರಲೋಕದಲ್ಲಿ ಒಂದು ಕರೆಯುವಿಕೆ ದೇವರನ್ನು ಆರಾಧಿಸುವುದಕ್ಕಾಗಿ, calling the small and the great. ಚಿಕ್ಕವರು, ಹಿರಿಯರು ಮತ್ತು ಕಿರಿಯರನ್ನ. chapter 11 of Revelation, ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯದಲ್ಲಿ verses 18, ವಚನ 18ರಲ್ಲಿ, you should reward your servants the prophets. again there it is written, ಜನಾಂಗಗಳನ್ನು ಕೋಪಿಸಿಕೊಂಡು ನಿನ್ನ ಕೋಪ ಪ್ರಕಟವಾಗಿ ಸತ್ತವರು ತೀರ್ಪು ಹೊಂದುವ ಸಮಯ ಬಂದಿದೆ. ನಿನ್ನ ದಾಸರಾದ ಪ್ರವಾದಿಗಳಿಗೂ ದೇವಜನರಿಗೂ ನಿನ್ನ ನಾಮಕ್ಕೆ ಭಯಪಡುವ ದೊಡ್ಡವರಿಗೂ ಚಿಕ್ಕವರಿಗೂ ಪ್ರತಿಫಲವನ್ನು ಕೊಟ್ಟು ಲೋಕ ನಾಶನಕಾರಕ ನಾಶ ಮಾಡಿವಿ.
Those who fear your name, small and great. Small and big, yeah. Yeah, there will be difference in heaven. There is no doubt. ಪರಲೋಕದಲ್ಲಿ ಒಂದು ವ್ಯತ್ಯಾಸ ಇದೆ, ಅದರಲ್ಲಿ ಯಾವ ಸಂಶಯವೇ ಇಲ್ಲ. Difference in ranks. ಪದವಿಗಳಲ್ಲಿ ವ್ಯತ್ಯಾಸ. That is another thing. ಇನ್ನೊಂದು ವಿಷಯ, in heaven, ಪರಲೋಕದಲ್ಲಿ we are all going to be glorified. ನಾವೆಲ್ಲರೂ ಮಹಿಮೆ ಹೊಂದುವಂತರಾಗಿದ್ದೀವಿ. But I believe there will be difference in glory. ನಾನು ನಂಬ್ತೇನೆ ಏನಂದ್ರೆ ಆ ಮಹಿಮೆಯಲ್ಲೂ ಕೂಡ ವ್ಯತ್ಯಾಸ ಇರ್ತದೆ. It was difficult for me to preach first. Then I looked into our fathers' writings and I found they have taught the same thing. ನಾನು ಅದನ್ನು ನಂಬಲಿಕ್ಕೆ ನನಗೆ ಪ್ರಾರಂಭದಲ್ಲಿ ಕಷ್ಟವಾಯಿತು. ಆದರೆ ನಮ್ಮ ಪೂರ್ವಿಕರು ತಂದೆಗಳು ಅವರು ಬರೆದಂತ ಆ ಬರವಣಿಗೆಯನ್ನು ಗಮನಿಸುವಾಗ ಅವರು ಸಾಧನೆ ಬೋಧಿಸಿದರು. For 17 years I worked for an American company. 17 ವರ್ಷ ನಾನು ಅಮೆರಿಕ ಕಂಪನಿಗೆ ಕೆಲಸ ಮಾಡಿದೆ. I was in the Middle East. ನಾನು ಮಧ್ಯ ಏಷ್ಯಾದಲ್ಲಿದ್ದೆ, ಗಲ್ಫಲ್ಲಿದ್ದೆ. I worked with many nationals. ಅನೇಕ ರಾಷ್ಟ್ರ ಕಂಪನಿಗಳಿಗೆ ನಾನು ಕೆಲಸ ಮಾಡಿದಂತವನು. Since I was working for an American company, ಅಮೆರಿಕನ್ ಕಂಪನಿಗೆ ಕೆಲಸ ಮಾಡ್ತಿದ್ದರಿಂದ I had to get well dressed every day. ಪ್ರತಿದಿನ ಒಳ್ಳೆ ಬಟ್ಟೆಯನ್ನು ಧರಿಸಿಕೊಳ್ಳಬೇಕಾಯ್ತು. ಪ್ರತಿದಿನ very well dressed, ಒಳ್ಳೆ ಬಟ್ಟೆಗಳು ಹಾಕಬೇಕಾಯ್ತು. when I go to office ಹೋಗಬೇಕಾದ್ರೆ many nationals, ಅನೇಕ ರಾಷ್ಟ್ರದವರು, Lebanese ಅವರು, Jordanians ಅವರು, ಪಾಕಿಸ್ತಾನಿಗಳು, ಅರಬ್ಗಳು, so many nationals, ಅನೇಕ ರಾಷ್ಟ್ರ ಜನಗಳು. but if I stand beside the Jordanian, ನಾನು ಜೋರ್ಡಾನಿಯನ್ ಪಕ್ಕ ನಿಂತ್ಕೊಂಡ್ರೆ I was feeling little awkward. ನಾನು ಸ್ವಲ್ಪ ಅವರಿಗೆ ಒಂಥರ ಬೇಸರಗೊಳ್ತಾ ಇದ್ದೆ. He is not only white but his cheeks are rose color. ಆತನು ಬೆಳ್ಳಿಗೆ ಮಾತ್ರವಲ್ಲ, ಅದು ರೋಸ್ ಕಲರ್ ಅಷ್ಟು ಚಂದವಾಗಿ ಅವ್ರು ಕಾಣ್ತಾ ಇದ್ರು. My color is my father's color. ನನ್ನ ತಂದೆ ನನ್ನ ತಂದೆ ಬಣ್ಣವಾಗಿದೆ. If I had an option, I would have chosen the color of Jordanian. ನನಗೇನೋ ಒಂದು ಆಯ್ಕೆ ಇದ್ದಿದ್ರೆ ಆ ಜೋರ್ಡಾನಿಯನ್ ಅವರ ಚರ್ಮವನ್ನು ನಾನು ಆರಿಸ್ಕೊಳ್ತಾ ಇದ್ದೆ. But I learned a lesson. ಅಲ್ಲಿ ಒಂದು ಪಾಠ ಕಲ್ತ್ಕೊಂಡೆ. When I go to heaven, ಪರಲೋಕಕ್ಕೆ ನಾನು ಹೋಗುವಾಗ I am going to be glorified. ನಾನು ಮಹಿಮೆ ಹೊಂದುವಂತನಾಗಿದ್ದೇನೆ. But believers, you are going to be glorified in different grade. ಆದರೆ ವಿಶ್ವಾಸಿಗಳೇ, ನಾವು ಬೇರೆ ಬೇರೆ ರೀತಿಗಳಲ್ಲಿ based on your devotion for the Lord here. ಈ ಲೋಕದಲ್ಲಿ ನೀವು ತೋರಿಸಿದಂತ ಭಕ್ತಿಗೆ ಅನುಸಾರವಾಗಿ, He is a righteous God. ಆತನು ನೀತಿಯುಳ್ಳ ದೇವರು. A carnal believer and a spiritual believer is not going to be on the same way. ಒಬ್ಬ ಶಾರೀರಿಕವಾದಂತವನು ಒಬ್ಬ ಆತ್ಮಿಕವಾದ ವ್ಯಕ್ತಿಗೆ ಒಂದೇ ಸ್ಥಾನ ಪರಲೋಕದಲ್ಲಿ ಇರುವುದಿಲ್ಲ. Turn with me to 1 Corinthians. ದಯಮಾಡಿ ನನ್ನೊಂದಿಗೆ 1 ಕೊರಿಂಥ ಪತ್ರಿಕೆ ತಿಳಿಸಿಕೊಳ್ಳ್ರಿ. 1 Corinthians 1 ಕೊರಿಂಥ ಪತ್ರಿಕೆ and chapter 15. 15ನೇ ಅಧ್ಯಾಯ. 1 Corinthians chapter 15. Yes. 1 ಕೊರಿಂಥ 15ನೇ ಅಧ್ಯಾಯದಲ್ಲಿ verse 41. 41ನೇ ವಚನದಲ್ಲಿ, there is one glory of the sun, another glory of the moon, another glory of the star. One star differ from another star in glory, so also is the resurrection of the dead. ಸೂರ್ಯನ ಮಹಿಮೆ ಒಂದು ವಿಧ, ಚಂದ್ರನ ಮಹಿಮೆ ಮತ್ತೊಂದು ವಿಧ, ನಕ್ಷತ್ರಗಳ ಮಹಿಮೆ ಇನ್ನೊಂದು ವಿಧ. ಮಹಿಮೆಯಲ್ಲಿ ಒಂದು ನಕ್ಷತ್ರಕ್ಕೂ ಇನ್ನೊಂದು ನಕ್ಷತ್ರಕ್ಕೂ ಹೆಚ್ಚು ಕಡಿಮೆ ಉಂಟಷ್ಟೇ. So also is a resurrection. Yes. ಸತ್ತವರಿಗಾಗಿ ಪುನರುತ್ಥಾನ ಅದೇ ಪ್ರಕಾರವಾಗಿರುವುದು. Even the stars differs in glory. ನೋಡಿ, ನಕ್ಷತ್ರಗಳಲ್ಲಿ ಕೂಡ ಮಹಿಮೆಯಲ್ಲಿ ವ್ಯತ್ಯಾಸ ಇದೆ. Based on your devotion, ನಿಮ್ಮ ಭಕ್ತಿಯ ಆಧಾರದ ಮೇಲೆ you are going to be glorified in heaven. ಪರಲೋಕದಲ್ಲಿ ನೀವು ಮಹಿಮೆ ಹೊಂದುವಂತರಾಗಿರ್ತೀರಿ. Who are going to be the most shining people? ಯಾರು ಹೆಚ್ಚು ಪ್ರಕಾಶಿಸುವಂತ ಜನರಾಗಿರ್ತೀರಿ ಪರಲೋಕದಲ್ಲಿ? I will show you from the scripture. ವಾಕ್ಯದಲ್ಲಿ ನಾನು ನಿಮಗೆ ತೋರಿಸ್ತೇನೆ. Turn to Daniel chapter 12. ದಾನಿಯೇಲ ಗ್ರಂಥ 12ನೇ ಅಧ್ಯಾಯಕ್ಕೆ ತಿರುಗಿಸಿರಿ. There it is written. ಅಲ್ಲಿ ಬರೆಯಲ್ಪಟ್ಟಿದೆ. Written in Daniel chapter 12 and verses 3. ಆ ದಾನಿಯೇಲ ಗ್ರಂಥ 12ನೇ ಅಧ್ಯಾಯ 3ನೇ ವಚನದಲ್ಲಿ, those who are wise shall shine like the brightness of the firmament. ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು. And those who turn many to righteousness like the stars forever and ever. ಬಹು ಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವರು, ಯುಗ ಯುಗಾಂತರಗಳಲ್ಲಿ ನಕ್ಷತ್ರಗಳ ಹಾಗೆ ಹೊಳೆಯುವರು. Like the stars forever and ever. ನಕ್ಷತ್ರಗಳ ಹಾಗೆ ಯುಗ ಯುಗಾಂತರಗಳಲ್ಲಿ ಅವರು ಹೊಳೆಯುವಂತರಾಗಿದ್ದಾರೆ. Do you know that there are stars in this world? ಈ ಒಂದು ಪ್ರಪಂಚದಲ್ಲಿ ಕೂಡ ನಕ್ಷತ್ರಗಳಿದೆ ನಿಮ್ಗೆ ಗೊತ್ತಿದೆಯಾ? Film stars. ಫಿಲ್ಮ್ಸ್, ಚಲನಚಿತ್ರ ತಾರೆಗಳು, ಸ್ಪೋರ್ಟ್ಸ್ ಸ್ಟಾರ್ಸ್, ಕ್ರೀಡಾಪಟುಗಳ ತಾರೆಗಳು, they are all shining amidst of millions of people. ಈ ಅನೇಕ ಕೋಟ್ಯಾಂತರ ಜನರ ಮಧ್ಯದಲ್ಲಿ ಅವರು ಮಿನುಗ್ತಾ ಇದ್ದಾರೆ. We are going to be heavenly stars. ನಾವೆಲ್ಲ ಪರಲೋಕದ ತಾರೆಗಳಾಗಿದ್ದೇವೆ. And we are going to shine forever and ever. ನಾವು ನಿತ್ಯ ಕಾಲಕ್ಕೂ ನಿಲ್ಲುವಂತರಾಗಿದ್ದೇವೆ. Based on your work for the Lord here. ಈ ಲೋಕದಲ್ಲಿ ನೀವು ಮಾಡಿದ ಕರ್ತನಿಗಾಗಿ ಕೆಲಸದ ಆಧಾರದ ಮೇಲೆ. Those who turn many to righteousness
like the stars forever and ever. ಅನೇಕರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವವರನ್ನು ಅವರು ಯುಗಯುಗಾಂತ ನಕ್ಷತ್ರಗಳ ಹಾಗೆ ಅವರು ಹೊಳೆಯುತ್ತಾರೆ. This is what we read in the book of Malachi. ಇದನ್ನೇ ಮಲಾಕಿಯಲ್ಲಿ ಓದುವಂತದ್ದಾಗಿದೆ. You will see the difference between those who served him and those who didn't serve him. ಆತನನ್ನು ಸೇವಿಸಿದವರಿಗೂ ಆತನನ್ನು ಸೇವಿಸದೆ ಇಲ್ಲದವರಿಗೂ ಇರುವಂತ ವ್ಯತ್ಯಾಸವನ್ನು ನೀವು ನೋಡುವಂತರಾಗಿದ್ದೀರಿ. We'll be in the same heaven. ನಾವು ಅದೇ ರೀತಿಯಲ್ಲಿ ಇರ್ತೀವಿ ಪರಲೋಕದಲ್ಲಿ. This is what Dr. H. Ironside told. ಡಾಕ್ಟರ್ ಎಚ್ ಐರನ್ಸೈಡ್ ಅವರು ಹೇಳಿದಂತ ಮಾತು. Same thing by Saint Augustine. ಅದೇ ರೀತಿಯಲ್ಲಿ ಸೆಂಟ್ ಅಗಸ್ಟಿನ್ ಅವರು ಹೇಳಿದಂತ ಮಾತು. We will be in the same heaven, but we will be in difference in glory. ನಾವು ಅದೇ ಪರಲೋಕದಲ್ಲಿ ನಾವು ಇರ್ತೇವೆ, ಆದ್ರೆ ವ್ಯತ್ಯಾಸದ ಮಹಿಮೆಯಲ್ಲಿ ಪ್ರತಿಫಲದ ವ್ಯತ್ಯಾಸ ಇರ್ತದೆ. Whether you can choose your color now. ಸಹೋದರ, ಇವತ್ತು ನೀವು ನಿಮ್ಮ ಬಣ್ಣವನ್ನು ಆರಿಸಿಕೊಳ್ಳಬಹುದು. You know, when the righteous are going to be shining like stars, do you want to be like that in heaven? ನೀತಿವಂತರವರು ಆ ನಕ್ಷತ್ರಗಳ ಹಾಗೆ ಫಳ 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 ಅಂತ ಹೊಳೆಯುವಂತರಾಗಿರುವ ಹಾಗೆ ನೀವು ಆ ರೀತಿ ಹೊಳೆಯಬೇಕಂತ ಇಷ್ಟಪಡ್ತೀರಾ? There will be difference in ranks. ಆ ಪದವಿಗಳಲ್ಲಿ ವ್ಯತ್ಯಾಸ. Small, ಚಿಕ್ಕವರು, great, ದೊಡ್ಡವರು, greatest, ಅತಿ ದೊಡ್ಡವರು. Those who keep even his word, a small commandment, just like that, and teach the people, they'll be called great. ಯಾರು ದೇವರ ವಾಕ್ಯ ಸಣ್ಣ ಸಣ್ಣ ಆಜ್ಞೆಗಳನ್ನು ಕೈಕೊಂಡು ಅದರಂತೆ ನಡೆಯುವಂತವರು ಪರಲೋಕದಲ್ಲಿ ದೊಡ್ಡವರಾಗಿರುವಂತರಾಗಿದ್ದಾರೆ. What a wonder it is. ಎಂತ ಒಂದು ಅದ್ಭುತ ನೋಡಿದ್ರ. Based on our work here, no one note what we are doing today here. ಈ ಲೋಕದಲ್ಲಿ ನಾವು ಮಾಡ್ತಿರುವಂತ ಕೆಲಸ ಅನೇಕರಿಗೆ ಗೊತ್ತಿಲ್ಲ ನಾವು ಏನ್ ಮಾಡ್ತಾ ಇದೀವಿ. But his eyes are watching. ಆದ್ರೆ ಆತನ ಕಣ್ಣುಗಳು ನಮ್ಮ ನೋಡ್ತಾ ಇದೆ. One day, ಒಂದಿನ we'll be rewarded. ನಾವು ಪ್ರತಿಫಲ ಪಡ್ತೇವೆ. Look at Moses' life. ಮೋಸೆ ಜೀವಿತ ನೋಡ್ರಿ. We read in Hebrews 11. ಇಬ್ರಿ 11ನೇ ನೋಡ್ತೇವೆ. Just have a glance through that. ಅದರ ಜಸ್ಟ್ ಚಿತ್ರ ಹಾಗೆ ನಾವು ಕಣ್ಣಾಯಿಸೋಣ. Hebrews chapter 11. ಇಬ್ರಿ 11ನೇ ಕಡೆಗೆ. This verse has really spoken to me when I went to Egypt. ನಾನು ಐಗುಪ್ತ ದೇಶಕ್ಕೆ ಹೋದಾಗ ಈ ಒಂದು ವಾಕ್ಯ ನನಗೆ ನಿಜವಾಗ್ಲೂ ಮಾತಾಡಿದಂತದಾಯಿತು. Hebrews chapter 11. ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ verses 25. 25ನೇ ವಚನದಿಂದ Moses choosing rather to suffer affliction with the people of God than to enjoy the passing pleasures of sin. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು ಮೋಶೆ. verse 24. 24ನೇ ವಚನ. She refused to be called as a Pharaoh's daughter. ಮೋಶೆ ದೊಡ್ಡವನಾದ ಮೇಲೆ ಫರೋನ ಕುಮಾರ್ತೆ ಎಂಬ ಮಗನೆನಿಸಿಕೊಳ್ಳುವುದು ಬೇಡವೆಂದಿದ್ದ ನಂಬಿಕೆಯಿಂದಲೇ. What is the reason? ಯಾಕೆ ಕಾರಣ ಏನು? verses 26 says. 28ನೇ ವಚನ ಹೇಳ್ತದೆ. For he looked for the reward. ಯಾಕೆಂತ ಹೇಳಿದ್ರೆ ಆತನು ಆ ಮುಂದೆ ಬರುವ ಪ್ರತಿಫಲದ ಮೇಲೆ ಅದನ್ನು ದೃಷ್ಟಿ ಇಟ್ಟಿದ್ದನು. When I went to Egypt, ನಾನು ಐಗುಪ್ತಕ್ಕೆ ಹೋದಾಗ I was standing at the foot of Giza pyramid. ಗಿಜಾ ಪಿರಮಿಡ್ ಅನ್ನುವಂತ ಒಂದು ಪದ ಕೆಳಗೆ ನಾನು ನಿಂತಿದ್ದಂತನಾಗಿದ್ದೆ. So many pyramids. ಅನೇಕ ಪಿರಮಿಡ್ಗಳಿದ್ದು. I thought like this. ನಾನು ಹೀಗೆ ಯೋಚನೆ ಮಾಡಿದೆ. If Moses was living in the palace, there would have been another pyramid above the dead body of Pharaoh. ನಾನು ನೆನೆಸ್ಕೊಂಡಂತ ಒಂದು ಅಂಶ ಅಂತ ಹೇಳಿದ್ರೆ, ಅಲ್ಲಿ ಐಗುಪ್ತ ದೇಶಕ್ಕೆ ಹೋದಾಗ ಒಂದು ವೇಳೆ ಮೋಶೆ ಫರೋನ ಐಗುಪ್ತ ದೇಶದಲ್ಲಿ ಉಳ್ಕೊಂಡಿದ್ದಾಗಿದ್ರೆ ಅವನ ಸಮಾಧಿ ಮೇಲೆ ಒಂದು ದೊಡ್ಡ ಒಂದು ಪಿರಮಿಡ್ ಬಹುಶಃ ಇರ್ತಿತ್ತು. That is one of the wonders of the world, Giza pyramid. ಗೀಜಾ ಪಿರಮಿಡ್ ಅನ್ನುವಂಥದ್ದು ಲೋಕದಲ್ಲಿ ಅತಿ ಆಶ್ಚರ್ಯಕರದ ಒಂದು ಪ್ರತಿಮೆದಾಗಿದೆ. Do you know what is the base of Giza pyramid? ಆ ಗೀಜಾ ಪಿರಮಿಡಿನ ಒಂದು ಅಗಲ ಎಷ್ಟಿದೆ ಗೊತ್ತಾ? 13 acres. 13 ಎಕರೆಯಷ್ಟು ದೊಡ್ಡ ಜಾಗ. One burial place, that pyramid's base is 13 acres. ಒಂದು ಸಮಾಧಿಗೆ ಅವರು ಮಾಡಿದಂತ ಸ್ಥಳ ಅಂತ ಹೇಳಿದ್ರೆ 13 ಎಕರೆಯ ಆ ಒಂದು ಪಿರಮಿಡ್ ನ ಮಾಡಿದ್ದಾರೆ. 1 lakh people built that within 30 years. 1 ಲಕ್ಷ ಜನ 30 ವರ್ಷದೊಳಗೆ ಆ ಒಂದು ಪಿರಮಿಡ್ ಅನ್ನು ಕಟ್ಟಂತ. It is only a burial place. ಅದೊಂದು ಕೇವಲ ಸಮಾಧಿ ಸ್ಥಳ. I saw coffins where these pharaohs are buried. ಆ ಒಂದು ಆ ಫರೋಗಳನ್ನ ಸಮಾಧಿ ಮಾಡಿದಂತ ಶವ ಸಂಸ್ಕಾರದ ಪೆಟ್ಟಿಗೆ ನೋಡಿದೆ. That coffins, they make their bodies mummies and bury in coffin. ಆ ಒಂದು ಶರೀರವನ್ನ ಮಮ್ಮೀಸ್ ತರ ಮಾಡಿ ಆ ಒಂದು ಶವ ಪೆಟ್ಟಿಗೆಯಲ್ಲಿ ಅದನ್ನ ಇಡ್ತಾರೆ. One coffin I saw in the Egyptian museum. ಆ ಮ್ಯೂಸಿಯಂ ನಲ್ಲಿ ಐಗುಪ್ತ ದೇಶದಲ್ಲಿ ಇರ್ತಕ್ಕಂತ ಒಂದು ಆ ಶವ ಪೆಟ್ಟಿಗೆ ನೋಡಿದೆ. Made out of gold. ಅದು ಬಂಗಾರದಿಂದ ಮಾಡಲ್ಪಟ್ಟಿತ್ತು. 110 kilogram gold. 110 ಕಿಲೋಗ್ರಾಂ ಬಂಗಾರದಿಂದ ಮಾಡಲ್ಪಟ್ಟಿತ್ತು. And they believed in afterlife. ಅವರು ಜೀವಿತ ನಂತರದ ಮೇಲೆ ನಂಬಿಕೆ ಇಟ್ಟಿದ್ರು. So what they believed was, when the spirit comes, they have to identify which is this, his body. So every mummy is like this dried fish.
ಸೊ ಅವರು ಆ ಒಂದು ಆತ್ಮ ಬರುವಾಗ ಸತ್ತ ನಂತರ ಅದು ಗುರುತಿಡಿಬೇಕು ಯಾರ ಶರೀರ ಯಾವ ತರ ಎಂಬುದು. ಅದರಿಂದ ಆ ಒಂದು ಶರೀರವನ್ನ ಮಮ್ಮಿ ತರ ಮಾಡಿ ಅವನ ಮುಖವನ್ನು ಗುರುತಿಡಿಯುವ ರೀತಿಯಲ್ಲಿ ಇಟ್ಟಿದ್ರು. So in order to recognize a body, ಆ ಒಂದು ಶರೀರನ ಗುರುತಿಸುವುದಕ್ಕಾಗಿ there will be a mask kept above the coffin. ಆ ಒಂದು ಮುಸುಕು ಅದರ ಮೇಲೆ ಶವ ಸಂಸ್ಕಾರದ ಪಟ್ಟಿಗೆ ಮೇಲೆ ಇರ್ತದೆ. It will be the same face of the pharaoh who is buried there. ಅಲ್ಲಿ ಮುಚ್ಚಲ್ಪಟ್ಟಂತ ಆ ಫರೋನ ಅದೇ ಮುಖ ಅಲ್ಲಿ ಇರುವಂತದ್ದಾಗಿದೆ. One mask I saw. ಒಂದು ಮುಸುಕು ನಾನು ನೋಡಿದೆ. 13 kilogram gold. 13 ಕಿಲೋಗ್ರಾಂ ಬಂಗಾರ. So can you imagine the wealth of Egypt? ಯೋಚನೆ ಮಾಡಬಹುದಾ ಐಗುಪ್ತ ದೇಶದ ಐಶ್ವರ್ಯ ಎಷ್ಟಿರಬಹುದು? There Moses was growing up. ಅಲ್ಲಿ ಮೋಶೆ ಬೆಳೀತಾ ಇದ್ದ. All the pleasures of this world was available for him. ಈ ಲೋಕದ ಎಲ್ಲ ಸುಖ ಎಲ್ಲವೂ ಅವನಿಗೆ ಸಿಗ್ತಾ ಇತ್ತು. Sin has its pleasures. ಪಾಪವು ಅದರ ಸುಖ ಭೋಗಗಳು ಸಿಗ್ತಾ ಇತ್ತು. Moses thought he don't want that pleasures. ಮೋಶೆ ನೆನೆಸಿಕೊಂಡು ನನಗೆ ಆ ಸುಖ ಬೇಡ ಎಂಬುದಾಗಿ. He don't want the wealth of Egypt. ಐಗುಪ್ತ ದೇಶದ ಭೋಗಗಳು ನನಗೆ ಬೇಡ ಎಂಬುದಾಗಿ. When he was a boy, ಅವನೊಬ್ಬ ಮಗನಾಗಿ ಹುಡುಗನಾಗಿದ್ದಾಗ, when his mother was bringing him up, ಅವ ಮಗನನ್ನು ಬೆಳೆಸ್ತಾ ಇರಬೇಕಾದ್ರೆ, there is a time he got the vision of their fathers who reward of their God. ಆ ಸಮಯದಲ್ಲಿ ಆತನಿಗೆ ಒಂದು ದರ್ಶನ ಸಿಕ್ತು. ಆ ಪೂರ್ವಿಕರು ಅವರ ತಂದೆಗಳ ಸೇವೆ ಮಾಡಿದಂತ. That was in the heart of this boy as he grew up. ಆ ಮಗನು ಬೆಳೀತಾ ಇರಬೇಕಾದ್ರೆ, ಹುಡುಗನು ಬೆಳೀತಾ ಇರಬೇಕಾದ್ರೆ ಅವರ ಹೃದಯದಲ್ಲಿದ್ದಂತ ಚಿತ್ರದಾಗಿತ್ತು. He rejected all these worldly things. ಈ ಲೋಕದ ಎಲ್ಲ ಸಂಗತಿಗಳನ್ನು ತಿರಸ್ಕಾರ ಮಾಡ್ತಾನೆ. And chose to suffer with God's people. ದೇವರ ಮಕ್ಕಳೊಂದಿಗೆ ಬಾಧೆಯನ್ನು ಅನುಭವಿಸೋದಕ್ಕೆ ಆರಿಸಿಕೊಳ್ತಾನೆ. For looking for the reward. ಆತನು ಮುಂದೆ ಬರುವಂತ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. You know how Moses was buried? ನಿಮಗೆ ಗೊತ್ತುಂಟ ಮೋಶೆ ಹೇಗೆ ಸಮಾಧಿ ಮಾಡಿದಂತ? If you take J.N. Darby translation, J.N. Darby ಅವರ ಭಾಷಾಂತರ ತೆಗೆದುಕೊಂಡ್ರೆ, Deuteronomy 34:5, ಧರ್ಮೋಪದೇಶಕಾಂಡ 34:5ರಲ್ಲಿ there you read Moses was died according to the mouth of the Lord. ಅಲ್ಲಿ ನಾವು ನೋಡ್ತೇವೆ ಮೋಶೆಯು ದೇವರ ಮಾತಿಗೆ ಅನುಸಾರವಾಗಿ ಅದನ್ನು ಸಾಯ್ತಾ ಇದೆ ಎಂಬುದಾಗಿ. In our Bible it is according to the word of the Lord. ನಾವು ದೇವರ ವಾಕ್ಯ ನೋಡ್ತೇವೆ, ನಮ್ಮ ವಾಕ್ಯದ ಪ್ರಕಾರ ಅದನ್ನು ಸತ್ತನೆ ಎಂಬುದಾಗಿ. God's J.N. Darby translated according to the mouth of the Lord. J.N. Darby ಅವರ ಭಾಷಾಂತರ ನೋಡಬೇಕಾದ್ರೆ ದೇವರ ಆ ಒಂದು ಮಾತಿನ ಬಾಯಿಗೆ ಪ್ರಕಾರವಾಗಿ. On the footnote he gave, ಆ ಒಂದು ಫುಟ್ನೋಟ್ ಅಲ್ಲಿ ಹೀಗೆ ಬರೆದಿದ್ದಾರೆ, Moses died by the kiss of the mouth of the Lord. ಮೋಶೆ ಆ ಫುಟ್ನೋಟ್ ಅಲ್ಲಿ ಹೀಗೆ ಬರೆದಿದ್ದಾರೆ, ದೇವರು ಆತನು ಮುತ್ತಿಟ್ಟು ಆತನು ಸತ್ತನು ಎಂಬುದಾಗಿ ನೋಡಿ. God bent down to kiss his servant. ದೇವರು ತನ್ನ ದಾಸನನ್ನ ಮುತ್ತಿಡಲಿಕ್ಕೆ ಆತನು ಬಗ್ಗಿದನು. What a burial it is. ಎಂತ ಒಂದು ಸಮಾಧಿ ಅದಾಗಿರಬಹುದು. Lord kissing his servant. ಕರ್ತನು ಆ ಶರೀರವನ್ನು ಮುತ್ತಿಡುವಂತ ಒಂದು ಸನ್ನಿವೇಶ. Because he chose to suffer affliction. ಯಾಕೆ ಅಂತ ಹೇಳಿದ್ರೆ ಸಂಕಟಗಳನ್ನು ಅನುಭವಿಸುವುದಕ್ಕಾಗಿ ಅವನು ಆರಿಸಿಕೊಂಡಂತವನಾಗಿದ್ದ. Rather than enjoying the passing pleasures of sin. ಆ ಪಾಪದ ಭೋಗಗಳನ್ನು ಗತಿಸಿ ಹೋಗುವಂತ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ, there is reward awaiting us. ಪ್ರಿಯ ಸಹೋದರನೇ ಸಹೋದರಿ, ಅಲ್ಲಿ ನಮಗೆ ಒಂದು ಪ್ರತಿಫಲ ಕಾಯ್ತಾ ಇದೆ. Our Lord has promised, I am coming to give every man according to his work. ನಮ್ಮ ಕರ್ತನು ವಾಗ್ದಾನ ಮಾಡಿದಾನೆ, ಪ್ರತಿಯೊಬ್ಬನಿಗೆ ಅವನವನ ಕಾರ್ಯಗಳಿಗೆ ತಕ್ಕ ಹಾಗೆ ಪ್ರತಿಫಲ ಕೊಡ್ತಾನೆ. We are going to see the difference. ನಾವು ಆ ವ್ಯತ್ಯಾಸ ನೋಡ್ತೇವೆ. Another open topic of reward is crowns. ಇನ್ನೊಂದು ತರದ ಒಂದು ಶೀರ್ಷಿಕೆ ಏನಂತ ಹೇಳಿದ್ರೆ ಕಿರೀಟಗಳು. Have you seen the crowns? ಕಿರೀಟಗಳನ್ನು ನೋಡಿದ್ದೀರಾ? Can you keep a crown on your head? ನಿಮ್ಮ ತಲೆ ಮೇಲೆ ಒಂದು ಕಿರೀಟ ಇಟ್ಕೊಳ್ಳಕ್ ಆಗುತ್ತಾ? ಇಟ್ಕೊಂಡಿದ್ದೀರಾ? We cannot keep. ನಾವು ಇಡಕ್ಕಾಗಲ್ಲ. Crown is not kept on everyone's head. ಎಲ್ಲರ ತಲೆ ಮೇಲೂ ಕಿರೀಟಗಳು ಇಡಕ್ ಆಗೋದಿಲ್ಲ. If you have to keep the crown, there is a day known as coronation day. Keeping the crown. ಆ ಒಂದು ನೀವು ತಲೆ ಮೇಲೆ ಕಿರೀಟ ಇಡಬೇಕಾದಂತ ಒಂದು ವೇಳೆ ಬಂದ್ರೆ ಆ ಒಂದು ಕಿರೀಟಾಧಾರಣೆಯ ದಿನ ಎಂಬುದಾಗಿ ಬರ್ತದೆ. Only kings they can wear the king and queen. ಬರೀ ಅರಸರು ರಾಣಿಗಳು ಮಾತ್ರನೇ ಆ ಒಂದು ಆ ಕಿರೀಟವನ್ನು ಧರಿಸಿಕೊಳ್ಳುವಂತರಾಗಿದ್ದಾರೆ. What about our crowns? ಹಾಗಾದ್ರೆ ನಮ್ಮ ಒಂದು ಕಿರೀಟಗಳು ಹೇಗೆ? 5 crowns are promised for us. ದೇವರ ವಾಕ್ಯದಲ್ಲಿ 5 ವಾಗ್ದಾನ ಕಿರೀಟಗಳು ನಮಗೆ ವಾಗ್ದಾನ ಮಾಡಲ್ಪಟ್ಟಿದೆ. I had a very bad experience with the royal family young man. ನನಗೆ ಒಂದು ಬಹಳ ಕೆಟ್ಟ ಅನುಭವ ಒಂದು ರಾಜವಂಶಿಕರಾದ ಒಬ್ಬ ಯವನಸ್ಥನ ಮನೆಯಲ್ಲಿ. I was working for American company. ನಾನು ಅಮೆರಿಕ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. So I heard that a young man from the royal family has come back to take a job in government after studying in England. ಇಂಗ್ಲೆಂಡ್ ನಲ್ಲಿ ಅವರು ವಿದ್ಯಾಭ್ಯಾಸ ಮುಗಿಸಿಕೊಂಡು ಒಬ್ಬ ಯವನಸ್ಥ ರಾಜರ ಕುಟುಂಬದಲ್ಲಿ ಸೇರಿದಂತವನು ನಮ್ಮ ಕಂಪನಿ ಬಂದು ಕೆಲಸವನ್ನು ತೆಗೆದುಕೊಳ್ಳಕ್ಕೆ ಜವಾಬ್ದಾರಿ ತೆಗೆದುಕೊಳ್ಳಕ್ಕೆ ಬಂದಿದ್ದಾನೆ ಎಂಬುದನ್ನು ಕೇಳಿಸಿಕೊಂಡೆ. His name is Sethwani. ಆತನ ಹೆಸರು ಸೆತ್ವನಿ ಎನ್ನುವಂತದ್ದು. I took appointment.
ಆತನ ನನ್ನನ್ನು ನೇಮಕ ಮಾಡಿಕೊಂಡೆ. I was well prepared. ನಾನು ಒಳ್ಳೆ ಸರಿಯಾಗಿ ಸಿದ್ಧಪಡಿಸಿಕೊಂಡೆ. Well dressed. ಒಳ್ಳೆ ರೀತಿ ಡ್ರೆಸ್ ಮಾಡಿಕೊಂಡೆ. I went to meet him. ಅವನನ್ನು ಭೇಟಿ ಮಾಡಲಿಕ್ಕೆ. Much younger than me. ನನಗಿಂತ ಬಹಳ ಯವನಸ್ಥನಾಗಿದ್ದ. I entered. ನಾನು ಪ್ರವೇಶ ಮಾಡಿದೆ. Shaked his hand. ಅವರ ಕೈಯನ್ನು ಕುಲುಕಿಸಿದೆ. We sat face to face. ನಾವು ಮುಖಾಮುಖಿಯಾಗಿ ನೇರವಾಗಿ ಕೂತ್ಕೊಂಡೆವು. I opened the topic. ನಾನು ವಿಷಯವನ್ನು ಪ್ರಸ್ತಾಪ ಮಾಡಿದೆ. Mr. Saithwani. Mr. Saithwani. Oh, again Mr. Saithwani. Mr. Saithwani ಅಂತ ಹೇಳಿದೆ. 2-3 times I told Mr. Saithwani. Mr. Saithwani ಅಂತ 2-3 ಸಲ ಹೇಳಿದೆ. Then what did he reply me? ಅವರು ನನಗೆ ಉತ್ತರ ಕೊಟ್ಟಿದ್ದೇನೆ ಗೊತ್ತಾ? Sorry, don't call me Mr. Call me His Highness. We are proud of it. ಅವರು ಹೇಳಿದ್ರು, ನನ್ನನ್ನು ಮಿಸ್ಟರ್ ಎಂಬುದಾಗಿ ಕರಿಬೇಡ್ರಿ, ನಮ್ಮನ್ನ ನೀವು ಪೂಜಾರಿಯರು ಎಂಬುದಾಗಿ ಹೇಳಿ ಕರೆಯಿರಿ. We don't call kings Mr. We call them His Highness, His Majesty, and the royal family people His Highness. ಸೊ ನಾವು ಆ ರಾಜವಂಶದವನ್ನ ರಾಜರನ್ನ ನಾವು ಮಿಸ್ಟರ್ ಅಥವಾ ಮಿಸಸ್ ಎಂಬುದಾಗಿ ನಾವು ಕರೆಯೋದಿಲ್ಲ. ಆದರೆ ರಾಜವಂಶರನ್ನ ಪೂಜಾರ್ಹರು ಯೋಗ್ಯರಾದಂತಹ ಪದಗಳಲ್ಲಿ ಅವನ್ನ ಉಲ್ಲೇಖಿಸುವಂತರಾಗಿದ್ದೇವೆ. When I understood what is the meaning of royal blood, ಆಗ ನನಗೆ ಅರ್ಥ ಆಯಿತು ಆ ಒಂದು ರಾಜವಂಶದ ರಕ್ತ ಏನೆಂಬುದನ್ನು ನನಗೆ. Their blood is different from our blood. ಅವರ ರಕ್ತಕ್ಕೂ ನಮ್ಮ ರಕ್ತಕ್ಕೂ ಬಹಳ ವ್ಯತ್ಯಾಸ ಇದೆ. Their thinking is different from us. ನಮ್ಮ ಹಾಗೆ ನಮಗಿಂತ ವಿಭಿನ್ನವಾಗಿ ಯೋಚನೆ ಮಾಡ್ತಾರೆ. He told me we are proud of it. ನಾವು ಅದರ ಬಗ್ಗೆ ಹೆಮ್ಮೆ ಪಡ್ತೀವಿ. I know I was wrong calling him Mr., giving him much respect, but that is not the way to call him. We should call these royal people His Highness. ಅವರನ್ನು ನಾನು ಸುಮ್ಮನೆ ಮಿಸ್ಟರ್ ಅಂತ ಇಲ್ಲಿ ಕರೆದವ್ರನ್ನ ಗೌರವಿಸ್ತಾ ಇದ್ರೆ ಅವರು ಅದಕ್ಕೆ ಇಷ್ಟಪಡಲಿಲ್ಲ. ನಮ್ಮನ್ನು ಪೂಜಾರಿಯರು, ಮಹನೀಯರು, ಗೌರವಸ್ಥಾನ ಪದಗಳಿಂದ ಅವ್ರನ್ನ ಸನ್ಮಾನಿಸಬೇಕು. What I want to tell you, brothers, ನಾನು ನಿಮ್ಗೆ ಏನು ಹೇಳ್ಬೇಕಂತ ಹೇಳಿ ಸಹೋದರರೇ, the Lord when He comes back, ಕರ್ತನು ಮತ್ತೆ ಆತನ ಹಿಂದಿರುಗಿ ಬರುವಾಗ, we read in the book of Revelation, ನಾವು ಪ್ರಕಟಣೆ ಪುಸ್ತಕದಲ್ಲಿ ಓದ್ತೇವೆ, as He comes back, ಆತನ ಹಿಂದಿರುಗಿ ಬರುವಾಗ there are many crowns on His head. ಆತನ ತಲೆ ಮೇಲೆ ಅನೇಕ ಕಿರೀಟಗಳು, ಮುಕುಟಗಳು ಉಂಟು ಎಂಬುದಾಗಿ ನೋಡ್ತೇವೆ. Many crowns, ಅನೇಕ ಮುಕುಟಗಳು. but that crown in the Greek language is diadem. ಆ ಒಂದು ಕಿರೀಟಕ್ಕೆ ಗ್ರೀಕ್ ಭಾಷೆಯಲ್ಲಿ ಡಿಯಾಡಮ್ ಅನ್ನುವಂಥದ್ದಾಗಿದೆ. Diadem means royal crown. ಅಂದ್ರೆ ರಾಜದ ಒಂದು ಕಿರೀಟವಾಗಿದೆ ಅದು. He is born as a king. ಆತನು ರಾಜನಾಗಿ ಹುಟ್ಟಿದ್ದಾನೆ. He is a king of kings. ಆತನು ರಾಜಾದಿ ರಾಜನು. As he comes back, his father gives many crowns on his head. ಆತನು ಹಿಂದಿರುಗಿ ಬರುವಾಗ ತನ್ನ ತಂದೆಯು ಅನೇಕ ಮುಕುಟಗಳನ್ನು ಆತನು ಕೊಡುವಂತನಾಗಿದ್ದಾನೆ. But the crown that is promised to us, ನಮಗೆ ವಾಗ್ದಾನ ಮಾಡಿದಂತ ಕಿರೀಟವು, they are not diadems. ಅದು ಡಿಯಾಡಮ್ ಅನ್ನೋ ಒಂದು ಕಿರೀಟ ಅಲ್ಲ. No. Our crowns are Stephanos. ನಮ್ಮ ಒಂದು ಕಿರೀಟವು ಸ್ಟೆಫನೋಸ್ ಅನ್ನುವಂಥದ್ದು. Stephanos means victor's crown. ಅದು ಜಯಶಾಲಿಯ ಕಿರೀಟ ಎಂಬುದಾಗಿದ್ರೆ ಒಂದು ಹೆಸರು. We are promised to receive victor's crown. ನಾವು ಜಯಶಾಲಿಗಳ ಕಿರೀಟವನ್ನು ಹೊಂದಿಕೊಳ್ಳುತ್ತೇವೆ ಎಂಬುದಾಗಿ ವಾಗ್ದಾನ ಮಾಡಲ್ಪಟ್ಟಿದೆ. That itself shows that we have problems here. ಅದ ಅರ್ಥ ಏನಂತ ಹೇಳಿದ್ರೆ, ಅದೇ ತೋರಿಸ್ತದೆ ಅಂತ ಹೇಳಿದ್ರೆ, ನಮಗೆ ಈ ಲೋಕದಲ್ಲಿ ಸಮಸ್ಯೆಗಳುಂಟು. We have trials here. ಈ ಲೋಕದಲ್ಲಿ ನಮಗೆ ಕಷ್ಟಗಳು, ಶೋಧನೆಗಳು ಉಂಟು. There are trials and temptations. ಶೋಧನೆಗಳು ಮತ್ತು ಕಷ್ಟಗಳ ಸಮಯ ನಮಗಿದೆ. It shows that we have a race to finish. ನಾವು ಇನ್ನು ಓಡಲಿಕ್ಕೆ, ಓಟ ಮುಗಿಸಲಿಕ್ಕೆ ಇನ್ನು ಉಂಟು ಎಂಬುದಾಗಿ It shows that there is a fight to fight. ಅದನ್ನು ಅದೇನು ತೋರಿಸ್ತದೆ, ನಮಗೆ ಒಂದು ಹೋರಾಡಲಿಕ್ಕೆ ಒಂದು ಹೋರಾಟ ಇದೆ. Those who win, they will receive this victor's Stephanos crown. ಯಾರು ಗೆಲ್ತಾರೋ ಅವರಿಗೆ ಈ ಸ್ಟೆಫನೋಸ್ ಅನ್ನುವಂತ ಕಿರೀಟವನ್ನು ಜಯಶಾಲಿಗಳಿಗೆ ಕೊಡುವಂತನಾಗಿದ್ದಾನೆ. Brothers, you need to be faithful. ಸಹೋದರನೇ, ಇದರಲ್ಲಿ ನಂಬಿಗಸ್ತನಾಗಿರಬೇಕು. Sisters, you need to be faithful. ಸಹೋದರ, ನೀನು ನಂಬಿಗಸ್ತನಾಗಿರಬೇಕು. When the Lord comes back, ಕರ್ತನು ಹಿಂದಿರುಗಿ ಬರುವಾಗ, his bride on his right side, ಆತನ ಒಂದು ಪಕ್ಕದ ಬಲಗಡೆಯಲ್ಲಿ ವಧು, there will be many crowns on his head. ಆತನ ತಲೆ ಮೇಲೆ ಅನೇಕ ಮುಕುಟ ಕಿರೀಟಗಳು ಉಂಟು. He wants his bride also to have those crowns. ಆತನ ಪತ್ನಿಯಾದ ವಧು ಆದವರಿಗೆ ಕೂಡ ಅನೇಕ ಕಿರೀಟಗಳು ಹೊಂದಿಕೊಳ್ಳಬೇಕು ಅಂತ ಆಸೆ ಪಡ್ತಾನೆ. Can you imagine sitting on his side without crowns? ಆತನ ಪಕ್ಕದಲ್ಲಿ ಕೂತ್ಕೊಂಡು ಕಿರೀಟವಿಲ್ಲದೆ ಕೂತ್ಕೊಳ್ಳೋದು ಊಹಿಸಿಕೊಳ್ಳಕ್ಕಾಗತ್ತಾ? It is a shame. ಅದೊಂದು ನಾಚಿಕೆಯ ಒಂದು We need to get that crown. ಆ ಒಂದು ಕಿರೀಟವನ್ನು ಪಡೆದುಕೊಳ್ಳಬೇಕಾಗಿದೆ. In order to receive that crown, ಆ ಕಿರೀಟವನ್ನು ಪಡೆದುಕೊಳ್ಳಬೇಕಾದ್ರೆ, you need to take care of two things. ನಾವು ಎರಡು ಸಂಗತಿಗಳನ್ನು ತೆಗೆದುಕೊಳ್ಳಬೇಕಾಗಿದೆ. Look at Revelation chapter 3. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ ನೋಡ್ರಿ, verses 11. 11ನೇ ವಚನದಲ್ಲಿ. Revelation chapter 3 and verse 11. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 11ನೇ ವಚನ. Behold, I am coming quickly. Hold fast what you have, that no one will take your crown. ಬೇಗ ಬರುತ್ತಾನೆ, ನಿನಗಿರುವುದನ್ನು ಹಿಡಿದುಕೊಂಡಿರು, ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು. Someone may take your crown. ಕೆಲವರು ನಿಮ್ಮ ಬಹುಮಾನ ಅಥವಾ ನಿಮ್ಮ ಕಿರೀಟವನ್ನು ತೆಗೆದುಕೊಂಡು ಹೋಗಬಹುದು. You know what is the meaning of that? ಅದರ ಅರ್ಥ ಏನು ಗೊತ್ತಾ? You one
First of all, you should understand, crowns are already kept in heaven. ಮೊದಲನೇದಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು, ಕಿರೀಟ ಆಲ್ರೆಡಿ ಅಂದ್ರೆ ಮುಂಚಿತವಾಗಿ ಸಿದ್ಧವಾಗಿದೆ. Paul says in 1 Corinthians 9, it is laid up for me, not only for me, but for all those who love his appearing. ಪೌಲನು 2 ಕೊರಿಂಥ 2 ತಿಮೋಥೆ ಪತ್ರಿಕೆ 4ನೇ ಹೇಳ್ತಾನೆ, ಆತನು ನಮಗೆ ಮಾತ್ರ ಜಯಮಾಲೆ ಯಾರ್ಯಾರ ನಿರೀಕ್ಷೆ ಹೊಂದಿಕೊಂಡಿದ್ದಾರೋ ಅವರಿಗೆಲ್ಲರಿಗೂ ಜಯಮಾಲೆ ಸಿಗುವುದು. The Lord is not going to make new crowns, it is already made and kept it there. ದೇವರು ಹೊಸ ಕಿರೀಟವನ್ನು ನಮಗಾಗಿ ಏನು ಮಾಡ್ಲಿಕ್ಕಿಲ್ಲ, ಮಾಡಿ ಸಿದ್ಧ ಮಾಡಿದೆ, ರೆಡಿ ಆಗಿದೆ ಅದು. Sisters, ಸಹೋದರಿಯರೇ, brothers, ಸಹೋದರನೇ, in your name there are crowns. ನಿನ್ನ ಹೆಸರಿನಲ್ಲಿ ಅಲ್ಲಿ ಕಿರೀಟಗಳುಂಟು. It is already kept there. ಅದು ಆಗಲೇ ಸಿದ್ಧವಾಗಿದೆ ನಿನಗೋಸ್ಕರ. But it is a reward. ಆದರೆ ಅದು ನಿನ್ನ ಬಹುಮಾನವಾಗಿದೆ. You can receive it when you do what is assigned to you. ನಿನಗೆ ಕೊಡಲ್ಪಟ್ಟ ಕೆಲಸವನ್ನ ನೀನು ಮಾಡುವಾಗ ಅದನ್ನು ಪಡೆದುಕೊಳ್ಳಬಹುದು. If you are not willing to do it, ಇದು ಮಾಡ್ಲಿಕ್ಕೆ ನಿಮಗೆ ಇಷ್ಟ ಇಲ್ಲ ಆದ್ರೆ, do you know what the Lord will do? ನಿಮ್ಗೆ ಗೊತ್ತುಂಟ ಕರ್ತನ ಏನ್ ಮಾಡ್ತಾನೆ ಅಂತ? If you are not going to do it, ನೀನು ಅದನ್ನು ಮಾಡದೆ ಹೋದ್ರೆ, the Lord will send another servant. ದೇವರು ಇನ್ನೊಬ್ಬ ಸೇವಕನನ್ನು ಆರಿಸಿಕೊಂಡು ಕರ್ತನೆ, he will do that work. ಆ ಕೆಲಸವನ್ನು ಅವನು ಪಡೆದುಕೊಳ್ಳುತ್ತಾನೆ. And the crown that was meant for you will be given to him. ನಿನಗಾಗಿ ಸಿದ್ಧ ಮಾಡಲ್ಪಟ್ಟಂತ ಕಿರೀಟವಾದ ಅದು ಇನ್ನೊಬ್ಬನಿಗೆ ಕೊಡಲ್ಪಡುತ್ತದೆ. Hold fast that no one will take your crown. ನಿಮ್ಮ ಕಿರೀಟವನ್ನು ಯಾರು ತೆಗೆದುಕೊಳ್ಳೋದಾಗಿ ನೀವು ಗಟ್ಟಿಯಾಗಿ ಹಿಡ್ಕೊಳ್ಳ್ರಿ. You can lose it. ನೀವು ಕಳ್ಕೊಳ್ಳಬಹುದು. Saul lost it to David. ಸೌಲನು ದಾವೀದನ ನಿಮಿತ್ತ ಕಳ್ಕೊಂಡ. Yes, it is lost. Judas lost it to Matthias. ಯೂದನು ಮತ್ತಾಯನಿಗೆ ಅದನ್ನು ನಷ್ಟಪಡಿಸಿಕೊಂಡ. You will lose your crown if you are not faithful. ನೀನು ನಿನ್ನ ಕೆಲಸದಲ್ಲಿ ನಂಬಿಕಸ್ಥನಾಗಿಲ್ಲದೆ ಹೋದರೆ ನಿನ್ನ ಕಿರೀಟ ಕಳ್ಕೊಳ್ತಿ. Hold fast. ಅದನ್ನು ಗಟ್ಟಿಯಾಗಿ ಹಿಡ್ಕೋ. That no one will take your crown. ಯಾರು ಅದನ್ನು ತೆಗೆದುಕೊಳ್ಳಬಾರದು. So you have to do what is assigned to you. ನಿನಗೆ ಕೊಡಲ್ಪಟ್ಟ ಕೆಲಸವನ್ನು ನೀನು ಮಾಡಲೇಬೇಕಾಗಿದೆ. Then you can get that crown that is kept for you. ಆಗ ನಿನಗಾಗಿ ಸಿದ್ಧ ಮಾಡಲ್ಪಟ್ಟಂತ ಕಿರೀಟವನ್ನು ನೀನು ಹೊಂದಿಕೊಳ್ಳಬಹುದಾಗಿದೆ. Second, ಎರಡನೇದಾಗಿ look at 2 Timothy. 2 ತಿಮೋಥೆ ಪತ್ರಿಕೆ ನೋಡ್ರಿ, chapter 2. 2ನೇ ಅಧ್ಯಾಯ. 2 Timothy chapter 2 and verses 5. 2 ತಿಮೋಥೆ 2ನೇ ಅಧ್ಯಾಯ ವಚನ 5ನೇ ವಚನದಲ್ಲಿ. Chapter 2 and verses 5. And also if anyone competes in athlete, he is not crowned unless he competes according to the rules. ಇದಲ್ಲದೆ ಯಾವನಾದರೂ ರಂಗಸ್ಥಳದಲ್ಲಿ ಎದುರಾಳಿಯೊಡನೆ ಹೋರಾಡುವಾಗ ನಿಯಮದ ಪ್ರಕಾರ ಹೋರಾಡದಿದ್ದರೆ ಅವನಿಗೆ ಜಯಮಾಲೆಯು ದೊರಕುವುದಿಲ್ಲ. In every game there is a law. ಪ್ರತಿಯೊಂದು ಆಟದಲ್ಲಿ ಒಂದು ನಿಯಮ ಇರುತ್ತದೆ. Now today is the football final. ಇವತ್ತು ಫುಟ್ಬಾಲಿನ ಒಂದು ಫೈನಲ್ ಅಂತಿಮ ಆಟ. FIBA. Don't worry, it is only 8:30 starts. Our meeting will get over at 8 o'clock. ಒಂದು ಕೂಟ 8 ಆಟ ಸ್ಟಾರ್ಟ್ ಆಗಿ ನಮ್ದು 8 ಗಂಟೆಗೆ ಮುಗಿದೋದು, ಚಿಂತೆ ಮಾಡಬೇಡಿ. Come for the meeting, then you can see. ನೀವು ಕೂಟಕ್ಕೆ ಬಂದು ಆಮೇಲೆ ನೀವು ನೋಡ್ರಿ. See, I like to see Olympics. ನಾನು ಒಲಿಂಪಿಕ್ಸ್ ನೋಡಕ್ಕೆ ನನಗೆ ಇಷ್ಟಪಡ್ತೀನಿ. I sometimes look into Olympic games. ನಾನು ಒಲಿಂಪಿಕ್ ಗೇಮ್ಸ್ ನೋಡಲಿಕ್ಕೆ ಇಷ್ಟಪಡ್ತೀನಿ. One of the game I like is 100 meters dash of men. ಅದರಲ್ಲಿ ಒಂದು ಆಟ ನೋಡ್ಲಿಕ್ಕೆ ನನಗೆ ತುಂಬಾ ಇಷ್ಟ ಅಂತ ಹೇಳಿದ್ರೆ 100 ಮೀಟರ್ ಓಟದ ಸ್ಪರ್ಧೆ. They are trying to find out who is the fastest man in the world. ಅಲ್ಲಿ ಅವರು ಅತಿ ವೇಗವಾಗಿ ಓಡುವಂತ ವ್ಯಕ್ತಿ ಯಾರು ಎಂಬುದನ್ನ ಗುರುತಿಸುವಂತ ಒಂದು ದಿನ. I still remember one time Ben Johnson, who was called as Black Pearl, he got first in 100 meters dash. ನನಗೆ ಇನ್ನೂ ನೆನಪಿದೆ ಅಂತ ಹೇಳಿದ್ರೆ 100 ಮೀಟರ್ ಅತಿ ವೇಗದ ಓಟದಲ್ಲಿ ಬೆನ್ ಜಾನ್ಸನ್ ಅವರು ಕಪ್ಪಾದ ಒಂದು ಮುತ್ತು ಎಂಬುದಾಗಿ ಕರೀಬಹುದು, ಅವನು ಅಲ್ಲಿ ಓಡುವಂತದ್ದು ನೋಡಿದ್ವಿ. He is from Canada. ಆತನು ಕೆನಡಾ ದೇಶದ. He got the medal. ಆತನಿಗೆ ಪದವಿ ಸಿಕ್ತು. He went to the hotel. ಆತನು ಹೋಟೆಲ್ಗೆ ಹೋದ. But the authorities went and took away that medal. ಅಧಿಕಾರಿಗಳು ಹೋಗಿ ಆ ಪದವಿಗಳ ಸಿಕ್ಕಿದ ಬಹುಮಾನ ಕಿತ್ಕೊಂಡ್ರು. Why? ಯಾಕೆ? He used a steroid. ಆತನು ಸ್ಟೆರಾಯ್ಡ್ ಅನ್ನು ಉಪಯೋಗಿಸಿಕೊಂಡು He was disqualified. ಆತನು ಅನರ್ಹನಾದ. You know, one girl athlete from Kerala, Shiny. ಕೇರಳದಿಂದ ಶೈನಿ ಅನ್ನುವಂತ ಒಬ್ಬ ಸಹೋದರಿ ಹುಡುಗಿ ಕೂಡ. She was running in Asia. ಏಷ್ಯಾದಲ್ಲಿ ಓಡ್ತಾ ಇದ್ಲು ಆಕೆ. We were watching in the TV. ನಾವು ಟಿವಿ ನೋಡ್ತಾ ಇದ್ವಿ. She came first. ಅವಳು ಮೊದಲು ಬಂದ್ಲು. And everyone was applauding. ಎಲ್ಲರೂ ಅವಳನ್ನ ಚಪ್ಪಾಳೆ ಹೊಡೆದು ಅವಳನ್ನ ಸನ್ಮಾನಿಸಿದ್ರು. But immediately we saw she crying. ತಕ್ಷಣ ಅವಳು ನೋಡ್ತಾ ಇದ್ದಳು, ಅಳ್ತಾ ಇದ್ದಾಳೆ. Disqualified. ಅವಳು ಅನರ್ಹನಾದ್ಲು. As she ran, she went out of her track. ಅವಳು ಓಡ್ತಾ ಬರಬೇಕಾದ್ರೆ ಅವಳ ಗೆರೆಯಿಂದ ಬಿಟ್ಟು ಬೇರೆ ಗೆರೆಗೆ ಹೋಗ್ಬಿಟ್ಲು. Every game there is a law. ಪ್ರತಿಯೊಂದು ಆಟಕ್ಕೂ ಒಂದು ನಿಯಮ ಇದೆ. In the Christian life there is a law. ನಮ್ಮ ಒಂದು ಕ್ರೈಸ್ತ ಜೀವಿತದ ಓಟದಲ್ಲಿ ಒಂದು ನಿಯಮ ಇದೆ. That is the doctrine that is given to us. ನಮಗೆ ಕೊಡಲ್ಪಟ್ಟಂತ ಬೋಧನೆಗಳು. Why these brethren people are so adamant with the doctrines? ಯಾಕೆ ಬ್ರದರ್ ಪ್ರಿಯರು ಬೋಧನೆ ಅಂದ್ರೆ ಅಷ್ಟು ಕಠಿಣವಾಗಿದ್ದಾರೆ? If we would have been little more loose, this hall would have been
made double size. ಒಂದು ವೇಳೆ ನಾವು ಸ್ವಲ್ಪ ಅದನ್ನು ಲಘುವಾಗಿ ಮಾಡಿದ್ರೆ ಬಹುಶಃ ಈ ಒಂದು ಹಾಲು ಎರಡರಷ್ಟು ಸೇರ್ತಾ ಇದ್ರೇನು, ಅಷ್ಟು ಜನ ಬರ್ತಾ ಇದ್ರೇನು. Why we are so adamant? ಯಾಕೆ ನಾವು ಅಷ್ಟು ಕಠಿಣವಾಗಿದ್ದೇವೆ? Our fathers were so adamant in keeping this doctrine. ನಮ್ಮ ತಂದೆಗಳು ಪೂರ್ವಿಕರು ಈ ಒಂದು ಬೋಧನೆಯನ್ನು ಕಾಪಾಡೋದ್ರಲ್ಲಿ ಅಷ್ಟು ಕಟ್ಟುನಿಟ್ಟಾಗಿದ್ರು. Even if we combit, unless we combit according to the rules, we will not be crowned. ನಾವು ಒಂದು ವೇಳೆ ಆ ಸ್ಪರ್ಧೆಯಲ್ಲಿ ಓಡಿದ್ರು ಕೂಡ ನಿಯಮದ ಪ್ರಕಾರ ಓಡದೆ ಹೋದ್ರೆ ನಮಗೆ ಜಯಮಾಲ ಸಿಗುವುದಿಲ್ಲ. Don't worry, you will go heaven. ಚಿಂತೆ ಮಾಡಬೇಡಿ, ಪರಲೋಕಕ್ಕೆ ಹೋಗ್ತೀರಿ. You will reach heaven even if you don't keep the doctrine. ನೀವು ಬೋಧನೆಗಳನ್ನು ಕಾಪಾಡದೆ ಹೋದ್ರು ನಾನು ಪರಲೋಕಕ್ಕೆ ಹೋಗ್ತೀರಿ, ಚಿಂತೆ ಇಲ್ಲ. You will see the difference there. ಅಲ್ಲಿ ನೀವು ವ್ಯತ್ಯಾಸ ನೋಡ್ತೀರಿ. If you wanted rewards, ನಿಮಗೆ ಪ್ರತಿಫಲ ಬೇಕು ಅಂದ್ರೆ you have to keep it. ನೀವು ಅದನ್ನು ಕಾಪಾಡಿಕೊಳ್ಳಲೇಬೇಕು. Brothers and sisters, ಪ್ರಿಯ ಸಹೋದರ ಸಹೋದರಿ, there are crowns, real crowns to be kept on your head. ನಿನಗೆ ನಿಜವಾದಂತ ಕಿರೀಟಗಳು ನಿನಗಾಗಿ ಇಡಬೇಕೋದಕ್ಕಾಗಿ ಸಿದ್ಧಪಡಲ್ಪಟ್ಟಿದೆ. You know, when you come to chapter 4 of Revelation, ಪ್ರಕಟಣೆ 4ನೇ ಅಧ್ಯಾಯಕ್ಕೆ ನೀವು ಬರುವಾಗ, we have reached heaven, ನಾವು ಪರಲೋಕ ಸೇರಿದ್ದೇವೆ, we have reward, we have received the reward, ನಮಗೆ ಪ್ರತಿಫಲ ಸಿಕ್ಕಿತು, we are standing before the Lord, ನಾವು ಕರ್ತನ ಮುಂದೆ ನಿಂತವರಾಗಿದ್ದೇವೆ. Can you imagine seeing the Lord, His grace? ಆತನ ಮುಖವನ್ನು ನೋಡಿ ಆತನ ಕೃಪೆಯನ್ನು ಮುಖ ನೋಡಿ ಯೋಚನೆ ಮಾಡ್ಲಿಕ್ಕೆ ಆಗುತ್ತಾ? How much emotion will take place? ಎಷ್ಟೊಂದು ಉದ್ರೇಕ ಅಲ್ಲಿ ಉಂಟಾಗಬಹುದಾಗಿದೆ. There is nothing with us to give Him. ಆತನ ಕೊಡೋದಕ್ಕೆ ನಮ್ಮಲ್ಲಿ ಏನಿರುವುದಿಲ್ಲ. We have left everything and we have gone up. ಎಲ್ಲವನ್ನು ಬಿಟ್ಟು ನಾವು ಅಲ್ಲಿಗೆ ಮೇಲಕ್ಕೆ ಹೋಗಿದ್ದೇವೆ. Our work will follow us. ನಮ್ಮ ಸುಕೃತ್ಯಗಳು ಹಿಂದೆ ಬರ್ತದೆ. And the work is converted to reward. ನಮ್ಮ ಸುಕೃತ್ಯಗಳು ಅದು ಪ್ರತಿಫಲವಾಗಿ ಪರಿವರ್ತನೆ ಆಗ್ತದೆ. We have crowns. ನಮಗೆ ಕಿರೀಟಗಳು ಉಂಟು, ಜಯಮಾಲೆಗಳು ಉಂಟು. As we see our blessed Lord, ನಮ್ಮ ಆಶೀರ್ವಾದ ಕರ್ತನ ನೋಡುವಾಗ we want to show our gratitude to Him. ನಾವು ಆತ ನಮ್ಮ ಕೃತಜ್ಞತೆಯನ್ನು ತೋರಿಸುವುದಕ್ಕಾಗಿ The Lord's servant will cast out their crowns. ಕರ್ತನ ಸೇವಕರು ಅವರು ತಮ್ಮ ಕಿರೀಟಗಳನ್ನು ಆತನ ಪಾದಗಳಿಗೆ ಒಪ್ಪಿಸ್ತಾರೆ. You are worthy. ನೀನು ಯೋಗ್ಯನು. You are worthy. ನೀನು ಯೋಗ್ಯನು. We have received it because of you. ನೀವು ನಿನ್ನಿಂದಲೇ ಅದನ್ನು ಪಡ್ಕೊಂಡವರಾಗಿದ್ದೇವೆ. One servant told like this. ಒಬ್ಬ ಸೇವಕರು ಹೀಗೆ ಹೇಳಿದರು, As the servants of the Lord cast their crowns, bowing down before Him, 24 ಮಂದಿ ಹಿರಿಯರು ಆ ಕಿರೀಟಗಳನ್ನು ಹಾಕಿ ಸಾಷ್ಟಾಂಗ ಎರಗಿ ನಮಸ್ಕರಿಸ್ತಾ ಇರಬೇಕಾದ್ರೆ, some people will stand straight. ಕೆಲವರು ನೇರವಾಗಿ ನಿಂತಿರ್ತಾರಂತೆ. Because they don't have anything to cast at His feet. ಯಾಕಂದ್ರೆ ಅವ್ರ ಪಾದಗಳಿಗೆ ಕೊಡುವುದಕ್ಕೆ ಏನು ಕಿರೀಟಗಳು ಅವರ ಕೈಯಲ್ಲಿ ಇರುವುದಿಲ್ಲ. They will be standing straight. ಅವರು ನೇರವಾಗಿ ನಿಂತಿರುವಂತರಾಗಿದ್ದಾರೆ. ಅವರಿಗೆ ನಾಚಿಕೆ ತರುವಂತ ಒಂದು ಅಂಶ ಅದಾಗಿರುತ್ತೆ. That emotion, you cannot imagine how it will be when we see the Lord. ನಮ್ಮ ಕರ್ತನನ್ನು ನಾವು ನೋಡುವಾಗ ನಮಗೆ ಸಿಗುವಂತ ಉದ್ರೇಕ ಉತ್ಸಾಹ ಅದು ಹೇಗಿದೆ ಎಂಬುದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. Then you will understand. ಆಗ ನಿಮ್ಗೆ ಅರ್ಥ ಆಗ್ತದೆ, My labor was not in vain. ಅಯ್ಯೋ ನನ್ನ ಒಂದು ಪ್ರಯಾಸ ವ್ಯರ್ಥವಾಗಿ ಹೋಗ್ಲಿಲ್ಲ. My labor was not in vain. ನನ್ನ ಪ್ರಯಾಸ ವ್ಯರ್ಥವಾಗಿ ಹೋಗ್ಲಿಲ್ಲ. Today I may be misunderstood. ಟುಡೇ ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿರಬಹುದು. Others may ridicule me. ನಮ್ಮನ್ನು ಬೇರೆ ತಿರಸ್ಕಾರ ಅಪಹಾಸ್ಯ ಮಾಡಬಹುದು. Problems. ನನಗೆ ಸಮಸ್ಯೆ ಉಂಟು. Very difficult to go on. ತುಂಬಾ ಕಷ್ಟ ಮುಂದೆ ಹೋಗ್ಲಿಕ್ಕೆ. But that day, ಆ ದಿನ the Lord is going to honor me. ಕರ್ತನನ್ನು ಸನ್ಮಾನಿಸುವ ದಿನ. Because of that hope, patience in me. ಆ ನಿರೀಕ್ಷೆಯಿಂದ ನಾನು ತಾಳ್ಮೆಯಿಂದ ಕಾಯ್ತಾ ಇದ್ದೇನೆ. I carry on, I keep on, I hold on. ನಾನು ಮುಂದುವರಿತಾ, ನಾನು ಹಿಡ್ಕೊಳ್ಳುತ್ತಾ, ನಾನು ಹಿಡ್ಕೊಂಡು ಭದ್ರವಾಗಿರುವಂತನಾಗಿದ್ದೇನೆ. One day I will reach there. ಒಂದಿನ ನನ್ನಲ್ಲಿ ಸಂಧಿಸ್ತೇನೆ. The crowns He will give. ನನಗೆ ಬಹುಮಾನವನ್ನು ಆತನು ಕೊಡುವಂತನಾಗಿದ್ದಾನೆ. Quickly, maybe one sentence, two sentences, I will tell there are 5 crowns. ಒಂದೆರಡು ವಾಕ್ಯಗಳಲ್ಲಿ 5 ಕಿರೀಟಗಳಿದೆ ಎಂಬುದನ್ನು ನಾನು ನಿಮಗೆ ಹೇಳಿ ಮುಗಿಸ್ತೇನೆ. Those who are noting down, you can note down. ನೀವು ನೋಟ್ ಮಾಡಿಕೊಳ್ಳುವಂತವರು ಬರ್ಕೊಳ್ಳಬಹುದು ಬೇಗ. First one, ಮೊದಲನೇ ಕಿರೀಟ incorruptible crown. ನಿರ್ಲಯವಾಗುವಂತ ಒಂದು ಕಿರೀಟ. 1 Corinthians chapter 9. 1 ಕೊರಿಂಥ 9ನೇ ಅಧ್ಯಾಯ. 1 Corinthians chapter 9. 1 ಕೊರಿಂಥ 9ನೇ ಅಧ್ಯಾಯ verses 23 onwards. 23ನೇ ವಚನದಿಂದ, Now this I do for the gospel's sake, that I may be partaker of it with you. ನಾನು ಇತರ ಸಂಗಡ ಸುವಾರ್ತೆಯ ಫಲದಲ್ಲಿ ಪಾಲುಗಾರನಾಗಬೇಕೆಂದು ತಿಳಿದ ಸುವಾರ್ತೆಗೋಸ್ಕರ ಮಾಡುತ್ತೇನೆ. Then he speaks about how is he running. ಆಮೇಲೆ ಓಡಾಟ ರಂಗಸ್ಥಾನದಲ್ಲಿ ಓಡುವುದರ ವಿಷಯದಲ್ಲಿ ಮಾತಾಡ್ತಾರೆ. Verse 25. 25ನೇ ವಚನದಲ್ಲಿ, those people who were partaking in that athletic games in which was taking place in Athens, ನಡೀತಾ ಇರುವಂತಹ ಒಂದು ರಂಗ ಓಟದಲ್ಲಿ, they will receive a perishable crown. ಅವರಿಗಾದರೂ ಬಾಡಿ ಹೋಗುವ ಜಯಮಾಲೆಯನ್ನು ಹೊಂದುತ್ತಾರೆ. But for me an imperishable crown. ನಾನಾದರೂ ಬಾಡಿ ಹೋಗದ ಜಯಮಾಲೆಯನ್ನು ಹೊಂದುವುದಕ್ಕೆ. Look at a marathon race. ಈ ಮ್ಯಾರಥಾನ್ ಓಟವನ್ನು ನೀವು ನೋಡಿದ್ದೀರಾ? They will leave their home.
ಅವರು ತಮ್ಮ ಮನೆಯನ್ನು ಬಿಡ್ತಾರೆ. They will come to a particular place and stay there. ಒಂದು ಸ್ಥಳಕ್ಕೆ ಬಂದು ಅಲ್ಲಿ ವಾಸ ಮಾಡ್ತಾರೆ. Discipline their body. ತಮ್ಮ ಶರೀರ ಶಿಸ್ತು ಪಡ್ಕೊಳ್ತಾರೆ. Discipline the food. ಆಹಾರ ಶಿಸ್ತು ಪಡ್ಕೊಳ್ತಾರೆ. Practicing hours and hours. ಗಂಟೆ ಅವರು ಅಭ್ಯಾಸ ಮಾಡ್ತಾರೆ. At last they will run in the race. ಕಡೆಯದಾಗಿ ಓಟದಲ್ಲಿ ಓಡ್ತಾರೆ. Once they win the race, ಒಂದ್ಸಲಿ ಅವರು ಓಟದ ಗೆದ್ದ ಮೇಲೆ a crown made out of olive leaves will be kept on their head. ಆ ಒಲಿವಿನ ಎಲೆಗಳಿಂದ ಮಾಡಲ್ಪಟ್ಟ ಕಿರೀಟ ಅವರ ತಲೆ ಮೇಲೆ ಇಡ್ತಾರೆ. It will get perished within few hours. ಕೆಲವು ಗಂಟೆಗಳಲ್ಲಿ ಅದು ಬಾಡಿ ಹೋಗ್ತದೆ. But not with me. I am going to receive an imperishable crown. ಅರೆ ನಾನಾದರೂ ಹಾಗೆ ಅಲ್ಲ, ನಾನಾದರೂ ಬಾಡಿ ಹೋಗದ ಜಯಮಾಲೆಯನ್ನು ಹೊಂದುವುದಕ್ಕೆ. That is for the people who are going to take part in the gospel work. ಸುವಾರ್ಥ ಸೇವೆಯಲ್ಲಿ ಭಾಗವಹಿಸುವಂತರಿಗೆ ಸಿಗುವಂತ ಜಯಮಾಲೆ ಅದಾಗಿದೆ. Verse 23 Paul says, I want a part in the gospel. 23 ವರ್ಷದ ಪೌಲನು ಹೇಳ್ತಾನೆ, ನಾನು ಸುವಾರ್ತೆಯ ಪದದಲ್ಲಿ ಪಾಲುಗಾರನಾಗಬೇಕು. I want to be a partaker in gospel. ಸುವಾರ್ತೆಯಲ್ಲಿ ನಾನು ಪಾಲುಗಾರನಾಗಬೇಕು. Oh, you can take part in the gospel work in many ways. ಸುವಾರ್ಥ ಸೇವೆಯಲ್ಲಿ ನೀವು ಅನೇಕ ರೀತಿಯಲ್ಲಿ ಭಾಗವಹಿಸಬಹುದಾಗಿದೆ. We read in Philippians there were some women who were laboring for the gospel with Paul. ಫಿಲಿಪ್ಪಿಯ ಸಭೆಯಲ್ಲಿ ನೋಡ್ತೇವೆ, ಕೆಲವು ಸಹೋದರಿಯರು ಪೌಲನ ಜೊತೆಯಲ್ಲಿ ಸುವಾರ್ಥ ಸೇವೆಯಲ್ಲಿ ಭಾಗವಹಿಸಿ ಕೆಲಸ ಮಾಡ್ತಾ ಇದ್ರು. Probably they must have been taking care of the Lord's servants. ಬಹುಶಃ ಕರ್ತನ ದಾಸರನ್ನು ಅವರು ನೋಡಿಕೊಳ್ತಾ ಇದ್ರು, ಕ್ಷೇಮಗಳನ್ನ ನೋಡಿಕೊಳ್ತಾ ಇರಬಹುದು. Opened their homes, ಅವರ ಮನೆಗಳನ್ನ ತೆರೆದಂತವರಾಗಿರಬಹುದು. helping them, ಅವರಿಗೆ ಸಹಾಯ ಮಾಡುವಂತರ. They were also taking part in the gospel. ಅವರು ಕೂಡ ಸುವಾರ್ತೆಯಲ್ಲಿ ಅವರು ಭಾಗಿಗಳಾಗಿದ್ದಾರೆ. You can have a part in the gospel. ನೀವು ಸುವಾರ್ತೆಯಲ್ಲಿ ನೀವು ಪಾಲುಗಾರರಾಗಬಹುದಾಗಿದೆ. The second one, ಎರಡನೇದಾಗಿ you read it in 2 verses. ಎರಡು ವಚನಗಳು ನೋಡಬಹುದು. 1 Thessalonians chapter 2, ಮೊದಲ ಥೆಸಲೋನಿಕ 2ನೇ ಅಧ್ಯಾಯ 19 and 20. 19-20ರಲ್ಲಿ. Philippians 4:1. ಫಿಲಿಪ್ಪಿ 4:1. That is crown of rejoicing. ಅದು ಜಯ ಸಂತೋಷಿಸುವಂತ ಕಿರೀಟವಾಗಿದೆ. Paul says, our crown and rejoicing, my beloved, and long for my joy and crown. He says, he is looking at the people whom he has saved. ಆತ ರಕ್ಷಿಸಲ್ಪಟ್ಟ ಜನರನ್ನು ನೋಡಿ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಪ್ರತಿನಿಧಿಸ ಆಗುವಾಗ ಆತನ ಮುಂದೆ ನಮ್ಮ ಭರವಸೆ, ನಮ್ಮ ಸಂತೋಷವನ್ನು ಹೊಗಳಿಕೊಳ್ಳುವ ಜಯಮಾಲೆಯು. This crown is for the soul winners. ಇದು ಆತ್ಮಗಳನ್ನು ಗೆಲ್ಲುವಂತವರಿಗೆ ಸಿಗುವ ಜಯಮಾಲೆ. Soul winners. ಆತ್ಮಗಳನ್ನು ಗೆಲ್ಲುವ ಜಯಮಾಲೆ. Follow me. ನನ್ನನ್ನು ಅನುಸರಿಸಿರಿ. Christ told to the disciple, follow me. ಶಿಷ್ಯರಿಗೆ ಯೇಸು ಕ್ರಿಸ್ತನು ಹೇಳಿದಂತ ಮಾತು, I will make you fishers of men. ನಾನು ನಿಮ್ಮನ್ನು ಮನುಷ್ಯರ ಹಿಡಿಯುವ ಬೆಸ್ತರನ್ನಾಗಿ ಮಾಡ್ತೇನೆ. Have you tried fishing? ನೀವು ಎಂದಾದರೂ ಮೀನನ್ನು ಹಿಡಿದಿದ್ದೀರಾ? ಬೇಟೆ ಮಾಡಿದ್ದೀರಾ? No. ಮಾಡಿದ್ದೀರಾ? Yes. No. If you tried fishing, ನೀವು ಮೀನು ಹಿಡಿಲಿಕ್ಕೆ ಪ್ರಯತ್ನ ಮಾಡುವಾಗ, you can practice it. If you cannot, ನಿಮಗೆ ಗೊತ್ತಿಲ್ಲ ಅಂದ್ರೆ ನೀವು ಅಭ್ಯಾಸ ಮಾಡಬಹುದು ಅದನ್ನ. Same thing. ಅದೇ ರೀತಿಯಲ್ಲಿ soul winning, same thing. ಅದೇ ರೀತಿಯಲ್ಲಿ ಆತ್ಮ ಗೆಲ್ಲುವಂತದ್ದು ಕೂಡ. In many ways we catch fishes. ಅನೇಕ ರೀತಿಯಲ್ಲಿ ಮೀನುಗಳನ್ನು ಹಿಡಿಬಹುದು. Maybe with big boat or ship. ದೊಡ್ಡ ಒಂದು ಹಡಗಿನಿಂದ ದೋಣಿಯಿಂದ ನಾವು ಹಿಡಿಬಹುದು. Some have big net. ದೊಡ್ಡವರಿಗೆ ಕೆಲವರು ದೊಡ್ಡ ಬಲೆಗಳು ಇರ್ತವೆ. Some with a hook. ಕೆಲವರು ಒಂದು ಕೊಂಡಿಯಿಂದ. Even if you don't have anything, ನಿಮ್ಗೆ ಏನಿಲ್ಲ ಅಂದ್ರೂ you can catch one at least by your hand. ನಿಮ್ಮ ಕೈಯಿಂದ ಆದ್ರೂ ಒಂದು ಹಾಗೆ ಹಿಡಿಲಿಕ್ಕೆ ಕೂಡ ಸಾಧ್ಯತೆ ಉಂಟು. You try to win the soul. ನೀವು ಆತ್ಮವನ್ನು ಗೆಲ್ಲುವಕ್ಕೆ ಪ್ರಯತ್ನ ಮಾಡ್ರಿ. If you try, you will receive. ನೀವು ಪ್ರಯತ್ನ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. Can you try? ನೀವು ಪ್ರಯತ್ನ ಮಾಡಿದೀರಾ? Take a decision. ತೀರ್ಮಾನ ತಗೊಳ್ರಿ. This 1 year, ಈ ವರ್ಷದಲ್ಲಿ I will bring at least one soul to the Lord. ಕರ್ತನಿಗೋಸ್ಕರ ಒಂದು ಆತ್ಮನಾದ ನಾನು ತರ್ತೇನೆ. Take a decision and try for that. ಒಂದು ತೀರ್ಮಾನ ತಗೊಂಡು ಅದಕ್ಕಾಗಿ ಪ್ರಯತ್ನ ಮಾಡ್ರಿ. You will see your church growing. ನಮ್ಮ ಸಭೆಯು ಬೆಳೆದು ನೀವು ನೋಡ್ತೀರಿ. You will really know the joy of winning the souls. ಆತ್ಮಗಳನ್ನು ಗೆಲ್ಲುವ ಸಂತೋಷ ನೀವು ತಿಳ್ಕೊಳ್ತೀರಿ. Let me tell you, this is one of the most joyful thing to see souls saved. ನಾನು ನಿಮ್ಗೆ ಹೇಳ ಒಂದು ಅತಿ ಸಂತೋಷಕರವಾದಂತ ಒಂದು ಅಂಶ ಅಂತ ಹೇಳಿದ್ರೆ ಆತ್ಮಗಳನ್ನು ಗೆಲ್ಲುವಂತದ್ದು. Last 2 days one brother was here with his family. ಕಳೆದ 2 ದಿನಗಳಿಂದ ಒಬ್ಬ ಸಹೋದರ ಕುಟುಂಬವಾಗಿ ಇಲ್ಲಿ ಬಂದಿದ್ರು. That is a man whom I dealt and saved him when he was in a labor camp. ಅವರು ನೇಬರ್ ಕ್ಯಾಂಪ್ ಅಲ್ಲಿ ಇದ್ದಂತ ಸಮಯದಲ್ಲಿ ಆ ಮನುಷ್ಯನನ್ನು ನಾನು ನೋಡಿ ರಕ್ಷಿಸಂತನಾಗಿದ್ದೆ. Do you know he is an elder of an assembly in Bangalore now? ಈಗ ಅವರು ಬೆಂಗಳೂರಿನಲ್ಲಿ ಸಭೆಯಲ್ಲಿ ಇರುವಂತಹ ಒಂದು ಸಭೆಯಲ್ಲಿ ನಾಯಕರಾಗಿದ್ದಾರೆ, ಹಿರಿಯರಾಗಿದ್ದಾರೆ. I still remember him. I brought him to the Lord in my home. ನಾನು ನನ್ನ ಮನೆಯಲ್ಲಿ ಅವರನ್ನ ಕರ್ತನ ಬಳಿಗೆ ನಡೆಸಂತ ನೆನಪು ಇನ್ನೂ ನನಗಿದೆ. The Lord has given me many souls. ಕರ್ತನು ನನಗೆ ಅನೇಕ ಆತ್ಮಗಳನ್ನು ಕೊಟ್ಟಿದ್ದಾನೆ. Not for my glory. ನನ್ನ ಮಹಿಮೆಗಾಗಿ ಅಲ್ಲ. I have seen many Hindus coming to the Lord. ಅನೇಕ ಹಿಂದೂಗಳು ಕರ್ತನ ಬಳಿಗೆ ಬರೋದನ್ನು ನಾನು ನೋಡಿದ್ದೇನೆ. Let me tell you, that is a most joyful event in your life. ನಾನು ನಿಮ್ಗೆ ಹೇಳ, ನಮ್ಮ ಜೀವಿತದಲ್ಲಿ ಅತಿ ಸಂತೋಷವಾದಂತ ಒಂದು ಅನುಭವ. Seeing the souls, the souls you have won.
ನೀವು ಗೆಲ್ಲುವಂತ ಆತ್ಮಗಳನ್ನು ನೋಡುವಂತ ಒಂದು ಆನಂದ. You are not only going to have the joy here, ನೀವು ಆ ಒಂದು ಸಂತೋಷವನ್ನು ಹೊಂದುವುದು ಮಾತ್ರವೇ ಅಲ್ಲ, but in heaven ಪರಲೋಕದಲ್ಲಿ you will be recognized ನೀವು ಗುರುತಿಸಲ್ಪಡ್ತೀರಿ with a crown of rejoicing. ಸಂತೋಷದ ಒಂದು ಕಿರೀಟದೊಂದಿಗೆ. The third one, ಮೂರನೇದಾಗಿ 2 Timothy 2 ತಿಮೋಥಿ chapter 4 4ನೇ ಅಧ್ಯಾಯ verses 6 to 8. ವಚನ 6 ರಿಂದ 8. That is a crown of righteousness. 2 ತಿಮೋಥಿ 4ನೇ ಅಧ್ಯಾಯ 6 ರಿಂದ 8 ನೀತಿವಂತರ ಕಿರೀಟ ಎಂಬುದಾಗಿ. Laid up for those who love his appearing. ಆತನನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವಂತವರಿಗಾಗಿ ಸಿದ್ಧ ಮಾಡಲ್ಪಟ್ಟ. Can you imagine a crown is kept for the people who love his appearing? ನೀವು ಯೋಚನೆ ಮಾಡಕ್ಕಾಗತ್ತಾ ಆತನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವಂತವರಿಗೋಸ್ಕರ ಜಯಮಾಲೆಯನ್ನು. If you love the appearing of the Lord, ಕರ್ತನ ಬರೋಣಕ್ಕಾಗಿ ನೀವು ಪ್ರೀತಿಸಿದರೆ you will be a different person. ನೀನೊಬ್ಬ ವ್ಯತ್ಯಾಸ ವ್ಯಕ್ತಿಯಾಗಿರ್ತೀಯ. You will be alert. ನೀನು ಎಚ್ಚರಿಕೆಯಾಗಿರ್ತೀಯ. You will be active. ನೀನು ಕ್ರಿಯಾಪರಿವರ್ತನೆ. You will be waiting for him. ಆತನಿಗಾಗಿ ಕಾಯುವಂತ. You will be a different person. ನೀನೊಬ್ಬ ವ್ಯತ್ಯಾಸವುಳ್ಳ ವ್ಯಕ್ತಿ. That was the difference of the early church. ಅದೇ ಆದಿ ಸಭೆಯಲ್ಲಿದ್ದಂತ ವ್ಯತ್ಯಾಸದಾಗಿತ್ತು. First 312 years, ಮೊದಲ 312 ವರ್ಷಗಳು, they believed that the Lord is coming, going to come anytime. ಅವರು ನಂಬಿದ್ರು ಯಾವ ಸಮಯದಲ್ಲಿ ಕರ್ತನು ಬರಬಹುದು ಎಂಬುದಾಗಿ. Anytime we can be with the Lord. ಯಾವ ಸಮಯದಲ್ಲಿ ಕರ್ತನೊಂದಿಗೆ ಇರಬಹುದು ಎಂಬುದಾಗಿ. So for them any sacrifice was nothing. ಅವರಿಗೆ ಯಾವ ತ್ಯಾಗವೋ ಏನಿರಲಿಲ್ಲ ಅವರಿಗೆ. And they were so active. ಅವರಷ್ಟು ಕ್ರಿಯೆಗಳುಳ್ಳವರಾಗಿದ್ದರು. After 312, 312 ವರ್ಷ ಶತಮಾನ ಆದಮೇಲೆ Constantine was converted to Christianity. ಕಾನ್ಸ್ಟಂಟೈನ್ ಕ್ರೈಸ್ತನಾಗಿ ಮತಾಂತರ ಆದಮೇಲೆ and the church started to settle. ಸಭೆಯು ಅದು ಸೆಟ್ಲ್ ಆಗ್ಲಿಕ್ಕೆ ಶುರು ಆಯಿತು. They lost this hope. ಆ ನಿರೀಕ್ಷೆ ಕಳ್ಕೊಂಡ್ರು. Then the church entered into dark age. ಆ ಸಭೆಯು ಕತ್ತಲೆ ಯುಗಕ್ಕೆ ಹೋದಾಗ 1000 years of dark age. 1000 ವರ್ಷಗಳ ಕತ್ತಲೆ. No one knew about the second coming of the Lord. ಎರಡನೇ ಬರೋಣದ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. Then again this was brought back by the brother and fathers. ಮತ್ತೆ ಈ ಒಂದು ಬೋಧನೆ ಸಹೋದರ ತಂದೆಗಳು ಪೂರ್ವಿಕರು ಹಿರಿಯರವರಲ್ಲಿ ತಮ್ಮ. Keep it in mind, it is the brother and fathers who taught again about the second coming of the Lord. ಮನಸ್ಸಲ್ಲಿ ಇಟ್ಕೊಳ್ಳ್ರಿ, ಈ ಒಂದು ಎರಡನೇ ಬರೋಣದ ಬೋಧನೆಯನ್ನ ಈ ಬ್ರದರ್ ಸಭೆಯ ಪೂರ್ವಿಕರು ಇದನ್ನು ತಗೊಂಬಂದರು. 1880s, 18ನೇ ಶತಮಾನದಲ್ಲಿ they are the one who taught that the Lord is going to come back in 2 stages. ಅವರು ಹೇಳಿದಂತ ಮಾತಿನಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಎರಡು ಬರೋಣ ರೀತಿಯಲ್ಲಿ ಬರ್ತಾನೆ ಎಂಬುದಾಗಿ. Most of the prophetical truths, ಅನೇಕ ಪ್ರವಾದನೆಗಳ ಸತ್ಯಾಂಶಗಳು. again the brethren people, ಮತ್ತೆ ಬ್ರದರನ ಸಹೋದರಗಳು they became active. ಮತ್ತೆ ಅವರು ಕಾರ್ಯಪ್ರವೃತ್ತರಾದರು. Look at the letter written to the Philadelphians. ಫಿಲದೆಲ್ಫಿಯದವರಿಗೆ ಬರೆದಂತ ಪತ್ರ ನೋಡಿ. The Lord told them, ಕರ್ತನ ಅವರಿಗೆ ಹೇಳ್ತಾನೆ, you have only little strength, ನಿಮಗೆ ಸ್ವಲ್ಪ ಬಲ ಇದೆ, but I have opened a door for you. ಆದರೆ ನಿಮಗೆ ಒಂದು ಬಾಗಿಲನ್ನು ತೆರೆದಿದ್ದೇನೆ, no one is able to shut it. ಯಾರು ಅದನ್ನು ಮುಚ್ಚಕ್ಕಾಗೋದಿಲ್ಲ. You know, from that time the brethren people went to the four corners of the world. ಆ ಸಮಯದಿಂದ ನಮ್ಮ ಸಹೋದರ ಸಭೆಯವರು 4 ಕೋಣೆಗಳ ದೃಷ್ಟಿಗಳ ಪ್ರಪಂಚಕ್ಕೆ ಹೋದರು. I went to Malaysia. ನಾನು ಮಲೇಷ್ಯಾಕ್ಕೆ ಹೋಗಿದ್ದೆ. 2 times I went there for ministry. 2 ಸಲ ಬೋಧನೆಗಾಗಿ ಹೋಗಿದ್ದೆ ಅಲ್ಲಿ. When I went there, ಅಲ್ಲಿ ಹೋದಾಗ I was able to find there are 100 brethren assemblies in that Muslim world. ಮುಸ್ಲಿಂ ಪ್ರಪಂಚದಲ್ಲಿ 100 ಸಹೋದರ ಸಭೆಗಳಿದೆ ಎಂಬುದಾಗಿ ನೋಡಿದ್ರು. Most of the churches are Chinese origin converted people. ಆ ಹೆಚ್ಚಿನ ಸಭೆಯು ಚೈನಾ ಮೂಲದಿಂದ ಪರಿವರ್ತನೆ ಹೊಂದಂತ ಸಭೆಗಳಾಗಿದೆ. I asked the brethren, how did you come to the Lord and how these assemblies have formed? ನಾನು ಸಹೋದರರನ್ನು ಕೇಳಿದೆ, ಹೇಗೆ ನೀವು ಇಲ್ಲಿಗೆ ಬಂದ್ರಿ, ಹೇಗೆ ಸಭೆಗಳು ಸ್ಥಾಪನೆ ಆಯಿತು ಎಂಬುದಾಗಿ. They told me like this. ಅವರು ಹೀಗೆ ಹೇಳಿದ್ರು, 150 years back, 150 ವರ್ಷಗಳ ಹಿಂದೆ missionaries from Europe came. ಯುರೋಪಿನಿಂದ ಮಿಷನರಿಗಳು ಬಂದು 4 generations back, 4 ತಲೆಮಾರುಗಳ ಹಿಂದೆ our fathers were working in tin mines. ನಮ್ಮ ಒಂದು ತಂದೆಗಳು ಅವರು ಈ ಒಂದು ಇದರಲ್ಲಿ ಕೆಲಸ ಮಾಡ್ತಾ ಇದ್ರು. They were ಗಣಿಗಳಲ್ಲಿ ಅವರು ಪರಿವರ್ತನೆ ಹೊಂದರು. Now 4th generation, 4ನೇ ತಲೆಮಾರಿನವರು, highly placed people. ನಾವು ಈಗ ಉನ್ನತವಾದ ಸ್ಥಾನದಲ್ಲಿದ್ದೇವೆ. Doctors, business people and big, highly placed people. ನಾವೆಲ್ಲರೂ ಕೂಡ ಈಗ ಉತ್ತಮ ಉದ್ಯೋಗಿಗಳಾಗಿದ್ದೇವೆ, ಡಾಕ್ಟರ್ಗಳಾಗಿ, ಬಿಸ್ನೆಸ್ಗಳಾಗಿ ಉತ್ತಮ ವೃತ್ತಿಪರರಾಗಿದ್ದೇವೆ. Again the thought of the second coming made these people to run throughout the world. ಹಾಗೆ ಮತ್ತೆ ಎರಡನೇ ಬರೋಣದ ಪ್ರಸ್ತಾಪ ನಮ್ಮನ್ನ ಪ್ರಪಂಚಾದ್ಯಂತ ತಿರುಗುವಂತೆ ಮಾಡಿತು. You have heard about Ernest Wilson. ಎರ್ನೆಸ್ಟ್ ವಿಲ್ಸನ್ ಎಂಬುದಾಗಿ ನೀವು ಕೇಳಿಸಿದ್ದೀರಿ. Even to Angola. ಅವರು ಅಂಕೋಲಾಗೆ ಹೋದರು. From there, ಅಲ್ಲಿಂದ his marriage, ಅದರ ಒಂದು ವಿವಾಹ ನಿಮ್ಗೆ ಗೊತ್ತಾ? If I am not mistaken, he had to walk around 100 kilometers to find his wife who is coming on the to find that woman. ಆ ಒಂದು ಹೆಂಡತಿಯನ್ನು ಆತನು ನೋಡುವುದಕ್ಕಾಗಿ 100 ಕಿಲೋಮೀಟರ್ ನಡೆಕೊಂಡು ಆತನು ಬಂದಿದ್ದಾನೆ. He married and took wife 100 kilometers. ಆತನು ಮದುವೆ ಮಾಡಿ ಮತ್ತೆ 100 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದಾನೆ ವಾಪಸ್ಸು. 300 assemblies were formed. 300 ಸಭೆಗಳಲ್ಲಿ ಸ್ಥಾಪನೆ ಆಗಿದೆ. I opened a door for you.
ನಾನು ನಿಮಗೆ ಬಾಗಿಲು ತೆರೆದಿದ್ದೇನೆ ನಿಮ್ಮ ಮುಂದೆ. The thought of the second coming of the Lord, ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರೋಣದ ಸಂದೇಶ burned in the heart, ಹೃದಯಗಳಲ್ಲಿ ಅದು ಬೆಂಕಿಯಂತೆ ಉರಿತಾ ಇತ್ತು. and they became a flame to others. ಅವರಿಗೆ ಅನೇಕರಿಗೆ ಅದು ಕಿಚ್ಚಾಗಿ ರೂಪಿಸಿತು. And we read, God has specially promised a crown. ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಅದಕ್ಕೋಸ್ಕರವಾಗಿ ಒಂದು ಕಿರೀಟವನ್ನು ನೇಮಿಸಿದ್ದಾನೆ. Crown of righteousness, ನೀತಿವಂತರಿಗೆ ಸಿಗುವಂತ ಬಹುಮಾನ, for those who love his appearing. ಆತನ ಬರೋಣವನ್ನು ಪ್ರೀತಿಸುವಂತವರಿಗಾಗಿ. Fourth one, ನಾಲ್ಕನೇದಾಗಿ crown of life. ಜೀವ ಕಿರೀಟ. Revelation chapter 2 verse 10. ಪ್ರಕಟಣೆ ಗ್ರಂಥ 2:10 ವಚನ. James chapter 1 and verses 12. ಯಾಕೋಬ 1:12 ವಚನ. These are martyrs' crown. ಇದು ರಕ್ತ ಸಾಕ್ಷಿಗಳಾಗಿ ಸಾಯುವಂತ ಒಂದು. Not only that, those who endure trials. ಅಷ್ಟು ಮಾತ್ರವಲ್ಲ, ಕಷ್ಟಗಳನ್ನ ಸಹಿಸಿಕೊಂಡು ದಾಟಿಕೊಂಡು ಹೋಗುವಂತವರಿಗೆ. Enduring the trials. ಆ ಕಷ್ಟಗಳನ್ನ ಸಹಿಸಿಕೊಳ್ಳುವಂತವರಿಗೆ. Sometimes lead to death. ಕೆಲವೊಮ್ಮೆ ಮರಣಕ್ಕೆ ದಾಟಿ ಹೋಗುವಂತರಾಗಿದ್ದಾರೆ. They will receive this crown. ಅವರಿಗೆ ಈ ಬಹುಮಾನ ಸಿಗುವಂತರಾಗಿದ್ದಾರೆ. And the last one, ಕಡೆಯದಾಗಿ crown of glory. ಮಹಿಮೆಯ ಕಿರೀಟ. First Peter 1 ಪೇತ್ರ chapter 5 5ನೇ ಅಧ್ಯಾಯ first 4 verse. ಮೊದಲ 3-4 ವಚನಗಳು. When the chief shepherd appears, ಹಿರಿಯ ಕುರುಬನು ಪ್ರತ್ಯಕ್ಷನಾಗುವಾಗ, he is going to give it to the shepherd. 4ನೇ ವಚನದಲ್ಲಿ ಅದು ತನ್ನ ಜೊತೆ ಕುರುಬರಿಗೆ ಕೊಡುವಂತನಾಗಿದ್ದಾನೆ. One of the most difficult job, ಅನೇಕ ಕಷ್ಟವಾದಂತ ಒಂದು ಕೆಲಸ ಅದು. shepherding a church. ಒಂದು ಸಭೆಯ ಪಾಲನೆ, ಸಭಾ ಪಾಲನೆ ಮಾಡುವಂತದ್ದು. For them a special crown is kept. ಅವರಿಗೋಸ್ಕರವಾಗಿ ಒಂದು ಪ್ರತ್ಯೇಕವಾದಂತ ಕಿರೀಟವನ್ನು ನೇಮಿಸಲ್ಪಟ್ಟಿದೆ. A question came to my mind. ನನ್ನ ಒಂದು ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂತು. So this crown is not for ladies? ಇದು ಒಂದು ಸಹೋದರರಿಗೆ ಅಲ್ಲ ಇದು. So sisters won't get this? ಸಹೋದರರಿಗೆ ಸಿಗೋದಿಲ್ಲ ಇದು. Because all the elders are men. ಯಾಕಂದ್ರೆ ಹಿರಿಯರೆಲ್ಲರೂ ಅದ ಸಹೋದರಾಗಿದ್ದಾರೆ. I have an answer to you, sisters. ನಿಮಗೆ ಒಂದು ಕೂಡ ಉತ್ತರ ಇದೆ. You yourself decide whether you will get it. ನೀವು ತೀರ್ಮಾನ ಮಾಡ್ಕೊಳ್ಳಿ, ನಿಮ್ಗೆ ಸಿಗುತ್ತೆ. Turn with me to Song of Songs. ಆ ಪರಮ ಗೀತೆಯಲ್ಲಿ ನೀವು ತಿರುಗಿಸ್ರಿ. Chapter 1 and verse 8. 1ನೇ ಅಧ್ಯಾಯ 8ನೇ ವಚನ. Speaking to the Shulamite. ಆ ಸೊಲೊಮೆ ಗೀತೆಗೆ ಕುರಿತಾಗಿ ಮಾತಾಡುವಾಗ verses 8. ವಚನ 8ರಲ್ಲಿ, if you do not know, O fairest of women, follow in the footstep of the flock and feed your little goats beside the shepherd's tent. ನಾರಿ ಮನೆಯೇ, ನಿನಗೆ ಗೊತ್ತಿಲ್ಲವಾದರೆ ಹಿಂಡಿನ ಹೆಜ್ಜೆಯ ಜಾಡನ್ನು ಹಿಡಿದು ಹೋಗಿ ಕುರುಬರ ಗುಡಾರಗಳ ಬಳಿಯಲ್ಲಿ ನಿನ್ನ ಮೇಕೆ ಮರಿಗಳನ್ನು ಮೇಯಿಸು. Song of Songs chapter 1 verses 8. ಪರಮಗೀತೆ 1ನೇ ಅಧ್ಯಾಯ 8ನೇ ವಚನ. And she asked 2 questions. ಆಕೆ ಪ್ರಶ್ನೆ ಕೇಳ್ತಾಳೆ. verses 7. ವಚನ 7ರಲ್ಲಿ, where you feed your flock, ನನ್ನ ಪ್ರಾಣ ಪ್ರಿಯನೇ, ಮಂದಿಯನ್ನು ಎಲ್ಲಿ ಮೇಯಿಸ್ತಿ? where you make it to rest. ನೀನು ಮಧ್ಯಾಹ್ನಕ್ಕೆ ಎಲ್ಲಿ ಮಲಗಿಸ್ತಿ? She was seeking rest and she was seeking food. ಆಕೆ ವಿಶ್ರಾಂತಿಯನ್ನು ಹುಡುಕ್ತಾ ಇದ್ಲು, ಆಹಾರಕ್ಕಾಗಿ ಹುಡುಕ್ತಾ. I don't want to open all the topic because this is one of the most favorite book for me. ಈ ಒಂದು ಅಂಶನ ತೆಗೆದುಕೊಳ್ಳಕ್ಕೆ ಆಗಲ್ಲ, ಯಾಕಂದ್ರೆ ನನಗೆ ಬಹಳ ಇಷ್ಟವಾದ ಒಂದು ಪುಸ್ತಕ ಇದು. I take the full book as Bible class. ನಾನು ಇಡೀ ಪುಸ್ತಕವನ್ನು ಸತ್ಯವಾದ ಅಧ್ಯಯನಕ್ಕೆ ನಾನು ತೆಗೆದುಕೊಳ್ತೇನೆ. So he answered back. ಅಲ್ಲಿ ಆತನು ಉತ್ತರ ಕೊಡ್ತಾನೆ. You want spiritual food? ನಿನಗೆ ಆತ್ಮಿಕ ಆಹಾರ ಬೇಕಾ? You want the rest in your soul? ನಿನ್ನ ಆತ್ಮಕ್ಕೆ ವಿಶ್ರಾಂತಿ ಬೇಕಾ? He should have told him, go there, you will get. ಆತನು ಹೇಳಿರ್ಬೋದು, ಅಲ್ಲಿ ಹೋಗು ನಿನಗೆ ಸಿಗ್ತದೆ. No, he told him, ಆತನು ಹೇಳುವಂತ ಮಾತು, follow the footstep of the flock. ನಿನ್ನ ಆಯಾ ಹಿಂಡಿನ ಕುರುಬನ ಹೆಜ್ಜೆ ಜಾಡನ್ನು beside the shepherd's tents. ಆ ಹಿಂಡಿನ ಹೆಜ್ಜೆ ಜಾಡನ್ನು ಕುರುಬರ ಗುಡಾರಗಳ ಬಳಿಯಲ್ಲಿ. Shepherd's tent is the local assembly. ಕುರುಬರ ಗುಡಾರ ಅಂತ ಹೇಳುವಾಗ ಸ್ಥಳೀಯ ಸಭೆ. There you feed your little goats. ಅಲ್ಲಿ ನಿನ್ನ ಮೇಕೆ ಮರಿಗಳನ್ನು ಮೇಯಿಸು. Oh sisters, ಪ್ರಿಯ ಸಹೋದರಿ, you have little goats. ನಿನಗೆ ಚಿಕ್ಕ ಮರಿಗಳಿದೆ. Can be your children. ಬಹುಶಃ ನಿಮ್ಮ ಮಕ್ಕಳಿರಬಹುದು. Maybe little ones in the church. ಸಭೆಯಲ್ಲಿ ಚಿಕ್ಕವರು ಇರಬಹುದು. The Lord has asked you to take care of them. ಕರ್ತನು ನಿಮಗೆ ಅದನ್ನು ನೋಡಿಕೊಳ್ಳಿ ಎಂಬುದಾಗಿ ಜವಾಬ್ದಾರಿ ಕೊಟ್ಟಿರಬಹುದು. It is your duty. ಅದು ನಿನ್ನ ಕರ್ತವ್ಯ. One more verse. ಇನ್ನೊಂದು ವಾಕ್ಯ. Titus chapter 2. ತೀತನ ಪತ್ರಿಕೆ 2ನೇ ಅಧ್ಯಾಯ. Titus chapter 2. ತೀತನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ and verses 3 to 5. ವಚನ 3ರಿಂದ 5. The older woman likewise, that they be reverent in behavior, not slanderous, not given in much wine, teacher of good things, that they admonish the young woman to love their husband, to love their children, to be discreet, chaste, homemakers, good, obedient to their own husbands,
that the word of God may not be blasphemed. ದೇವ ಭಕ್ತಿಯರಾದ ತೀತನು 2:3 ದೇವ ಭಕ್ತಿಯರಿಗೆ ಯೋಗ್ಯವಾದ ನಡತೆಯುಳ್ಳವರು ಸದ್ಬೋಧನೆ ಹೇಳುವವರು ಆಗಿರಬೇಕೆಂದು ಬೋಧಿಸು. ಇದಲ್ಲದೆ ಅವರು ಪ್ರಾಯದ ಸ್ತ್ರೀಯರಿಗೆ ನಿಮ್ಮ ಮೂಲಕ ದೇವರ ವಾಕ್ಯಕ್ಕೆ ದೂಷಣೆ ಯಾಗದಂತೆ ನೀವು ಗಂಡಂದಿರನ್ನು ಮಕ್ಕಳನ್ನು ಪ್ರೀತಿಸುವವರು, ದಮೆಯುಳ್ಳವರು, ಪತಿವ್ರತೆಯರು, ಮನೆಯಲ್ಲೇ ಕೆಲಸ ಮಾಡುವರು, ಸುಶೀಲೆಯರು, ನಿಮ್ಮ ಗಂಡಂದಿರಿಗೆ ಅಧೀನರು ಆಗಿರಬೇಕೆಂದು ಬುದ್ಧಿ ಕಲಿಸುವಾಗಿ ಬೋಧಿಸು. Oh sisters, ಪ್ರಿಯ ಸಹೋದರಿಯರೇ, you have a great duty. ನಿಮಗೆ ದೊಡ್ಡ ಕೆಲಸ ಇದೆ. I am a Lord's servant. ನಾನೊಬ್ಬ ಕರ್ತನ ದಾಸನು. I solemnize many weddings. ಅನೇಕ ವಿವಾಹಗಳನ್ನು ನಾನು ನೆರವೇರಿಸಿದ್ದೇನೆ. But I am facing a big problem. ನನಗೆ ಒಂದು ದೊಡ್ಡ ಸಮಸ್ಯೆ ಎದುರಿಸ್ತಾ ಇದ್ದೀನಿ. I am entering to sort out many wedding problems. ನಾನು ಅನೇಕ ವಿವಾಹದ ಸಮಸ್ಯೆಗಳನ್ನು ನಾನು ಬಗೆಹರಿಸಲಿಕ್ಕೆ ನಾನು ಪ್ರವೇಶ ಮಾಡ್ತಾ ಇದ್ದೀನಿ. Heart rendering problems. ಹೃದಯ ರುದ್ರಾಕವಾದಂತ ಒಂದು ಸಮಸ್ಯೆಗಳು. Unless you take care. ನೀವು ಅದನ್ನು ನೋಡಿಕೊಳ್ಳದೆ ಹೋದರೆ, take care of your young ones. ನಿಮ್ಮ ಚಿಕ್ಕವರನ್ನು ನೀವು as the scripture says, teach them. ದೇವರ ವಾಕ್ಯ ಹೇಳ್ತಾರೆ ಅವರಿಗೆ ಬೋಧಿಸು. teach them. ಅವರು ಕಲಿಸಿಕೊಡು. how to be a homemaker. ಒಂದು ಮನೆ ಶಿಶಿಲಿಯಾಗಿರುವಂತದ್ದು ಹೇಗೆ ಎಂಬುದನ್ನು. how to take care of their husband. ಗಂಡಂದಿರನ್ನು ಹೇಗೆ ನೋಡಿಕೊಳ್ಳಬೇಕು. lovers of their husband. ಗಂಡಂದಿರನ್ನು ಪ್ರೀತಿಸುವವರಾಗಿರಬೇಕು. lovers of their children. ಮಕ್ಕಳನ್ನು ಪ್ರೀತಿಸುವವರಾಗಿರಬೇಕು. you need to teach. ನೀವು ಅವರನ್ನು ಕಲಿಸಿಕೊಡಬೇಕು. let me tell you, otherwise you will cry later on. ಇಲ್ಲದೆ ಹೋದ್ರೆ ನಾನು ನಿಮಗೆ ಹೇಳಲ್ಲ, ಮುಂದಿನ ದಿನಗಳಲ್ಲಿ ನೀವು ಅಳಬೇಕಾಗ್ತದೆ. that is the situation in our midst. ನಮ್ಮ ಮಧ್ಯದಲ್ಲಿ ಇರತಕ್ಕಂತ ಪರಿಸ್ಥಿತಿ ಆ ತರ ಇದೆ. one husband was sitting before me. ಒಂದು ಗಂಡನು ನನ್ನ ಮುಂದೆ ಕೂತಿದ್ದ. he was crying. ಅದನ್ನು ಅಳ್ತಾ ಇದ್ದಾನೆ. he is a businessman. ಆತನು ವ್ಯಾಪಾರಸ್ಥನು. he married a girl who was brought up in Kuwait. ಆತನು ಕುವೈಟ್ ಇಂದ ಬೆಳೆದಂತ ಒಬ್ಬ ಹುಡುಗಿಯನ್ನು ಮದುವೆ ಮಾಡ್ಕೊಳ್ತಾನೆ. he was telling me, ಆತನು ಹೇಳ್ತಾ ಇದ್ದ, when some guest came, ಯಾರು ಅತಿಥಿ ಬಂದ್ರೆ lemon juice ಮಾಡಿ taken in cup and saucer and given. ಕಪ್ಪನ್ ಸಾಸರಲ್ಲಿ ತಗೊಂಡೋಗಿ ಕೊಡ್ತಾ ಇದ್ರು. you can imagine the rest of the things. ಮಿಕ್ಕಿದ ವಿಷಯಗಳನ್ನು ನೀವು ಅರ್ಥ ಮಾಡ್ಕೊಳ್ಬಹುದು. you need to teach this. ಅದನ್ನ ನೀವು ಅತಿ ಸತ್ಕಾರ ಕಲಿಸ್ಕೊಡ್ಬೇಕು. why are the problems coming into the families? ಯಾಕೆ ಕುಟುಂಬದಲ್ಲಿ ಸಮಸ್ಯೆಗಳು ಬರ್ತಾ ಇದೆ? oh dear ones, if you do this, if you take care of your little flocks, ನೀವು ನಿಮ್ಮ ಚಿಕ್ಕ ಮಂದೆಗಳನ್ನು ಮರಿಗಳನ್ನು ನೋಡಿಕೊಂಡ್ರೆ, I believe, ನಾನು ಅನಿಸ್ತೇನೆ, when the chief shepherd appears, ಮುಖ್ಯ ಕುರುಬನು ಬರುವಾಗ you will be specially honored. ನೀವು ವಿಶೇಷವಾಗಿ ಸನ್ಮಾನಿಸಲ್ಪಡ್ತೀರಿ. may the Lord help you. ದೇವರು ನಿಮಗೆ ಸಹಾಯ ಮಾಡಲಿ. these crowns we are going to receive, ಈ ಒಂದು ಕಿರೀಟ ನೀವು ಹೊಂದಿಕೊಳ್ಳುವಂತ ಕಿರೀಟ, going to be with us forever and ever. ಈ ಕಿರೀಟ ನಮಗೆ ನಿತ್ಯ ಕಾಲಕ್ಕೂ ಇರುವಂತದ್ದು. not for 1000 years. 1000 ವರ್ಷದವರೆಗೆ ಮಾತ್ರ ಅಲ್ಲ. we read in the book of Revelation chapter 22. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ ನಾವು ಈಗ ಓದ್ತೇವೆ. let me tell you, ನಾನೀಗ ಹೇಳಲ್ಲ ನಿಮಗೆ. I wanted to take it, but since the time is over, I am going to close it. ನಾನು ತೆಗೆದುಕೊಳ್ಳಬೇಕಾದ ಆಶಯದ ಸಮಯದ ಅಭಾವದಿಂದ. look at chapter 22. 22ನೇ ಅಧ್ಯಾಯ ನೋಡ್ರಿ. verses 3, 4 and 5, you find 7 consummation of God's purpose. 7 fullness of God's purpose. 3, 4, 5 ವಚನ ನೋಡಬೇಕಾದ್ರೆ 7 ದೇವರ ಪರಿಪೂರ್ಣ ಚಿತ್ತವನ್ನು ನಾವು ನೋಡುವಂತರಾಗಿದ್ದೇವೆ. there shall be no more curse. ಇನ್ನು ಶಾಪಗ್ರಸ್ತವಾದ ಒಂದು ಇರುವುದಿಲ್ಲ. it goes on, and last one, verse 5, ಕಡೆದಾಗಿ 7th one, ಕಡೆ 7ನೇದಾಗಿ, they shall reign forever and ever. ಅವರು ಯುಗ ಯುಗಾಂತರಗಳಲ್ಲಿಯೂ they shall reign forever and ever. ಯುಗ ಯುಗಾಂತರಗಳಲ್ಲಿ ಅವರು ಆಳುವರು. not only for 1000 years, 1000 ವರ್ಷದವರೆಗೆ ಮಾತ್ರವಲ್ಲ, new earth, ಆ ಹೊಸ ಭೂಮಿ, even after that. ಆದಾದ ನಂತರ ಕೂಡ. I don't want to touch that topic. ಆ ಒಂದು ಅಂಶ ನಾನು ಮುಟ್ಲಿಕ್ಕೆ ಹೋಗುದಿಲ್ಲ. no death, ಅದರ ಅಂತ ಆಲ ನೋಡಕ್ಕಾಗಲ್ಲ. but there is birth. ಅದರಲ್ಲಿ ಹುಟ್ಟುವಿಕೆ ಇದೆ. if that happens, ಮರಣ ಇಲ್ಲದೆ ಹುಟ್ಟುವಿಕೆ. if that happens, one day this earth will be filled. no death, but there is birth. ಯಾವುದೇ ಮರಣ ಇಲ್ಲದೆ ಹುಟ್ಟುವಿಕೆ ಆಗ್ತಾ ಇದೆ. ಆಗಿದ್ರೆ ಏನಾಗ್ತದೆ? ಭೂಮಿ ತುಂಬಾ ಹೋಗ್ತದೆ ಅಲ್ವಾ? I believe, according to the promise in Isaiah chapter 9, ಯೆಶಾಯ ಗ್ರಂಥ 9ನೇದಲ್ಲಿ ಆ ವಾಗ್ದಾನದ ಪ್ರಕಾರ ನಂಬುವುದೇನೆಂದರೆ, of the increase of his kingdom and peace there shall be no end. ಆತನ ರಾಜ್ಯದ ಅಭಿವೃದ್ಧಿಗೆ ಯಾವ ಅಂತ್ಯವೇ ಇರುವುದಿಲ್ಲ. his kingdom will be increasing ever and ever. ಆತನ ರಾಜ್ಯವು ಅದು ಅಭಿವೃದ್ಧಿ ಆಗ್ತಾನೆ ಇರ್ತದೆ. why millions of stars and other
planets are left like that. ಸಾವಿರಾರು ನಕ್ಷತ್ರಗಳು ಹಾಗೆ ಆಕಾಶದ ನಕ್ಷತ್ರಗಳು ತೇಲ್ತಾ ಇದೆ. ಯಾಕೆ? Of the increase of his kingdom there will be no end. ಆದರೆ ಆತನ ರಾಜ್ಯದ ಆಳ್ವಿಕೆಗೆ ಅಂತ್ಯವೇ ಇಲ್ಲ. What is he doing today? ಆತನಿಗೆ ಏನು ಮಾಡ್ತಾ ಇದ್ದಾನೆ? He is preparing the rulers. ಆತನು ಆ ಆಳುವವರನ್ನ ಸಿದ್ಧಪಡಿಸ್ತಾ ಇದ್ದಾನೆ. He is preparing the rulers for the throne. ಆ ಸಿಂಹಾಸನದಲ್ಲಿ ಆಳುವುದಕ್ಕಾಗಿ ಆಳುವಂತನ್ನು ಸಿದ್ಧಪಡಿಸ್ತಾ ಇದ್ದಾನೆ. His kingdom will be increasing. ಆತನ ರಾಜ್ಯವು ಅಭಿವೃದ್ಧಿ ಆಗ್ತಾ ಇದೆ. You are going to rule with him forever and ever. ಆತನೊಂದಿಗೆ ಯುಗ ಯುಗಾಂತರ ನೀವು ಆಳುವಂತರಾಗಿದ್ದೀರಿ. Only few days left here for you. ಕೆಲವು ದಿನಗಳು ಮಾತ್ರ ನಿಮಗೆ ಉಳಿದಿದೆ. Your labor is not in vain. ನಿಮ್ಮ ಪ್ರಯಾಸ ವ್ಯರ್ಥವಿಲ್ಲ. May the Lord help us. ದೇವರು ನಮಗೆ ಸಹಾಯ ಮಾಡಲಿ. That we will hold on, we will get that rewards. ನಾವು ಆ ಒಂದು ಭದ್ರವಾಗಿ ಇಟ್ಟುಕೊಳ್ಳೋಣ. ನಮಗೆ ಸಿಕ್ಕಿರುವ ನಮಗೆ ನೇಮಕವಾದ ಜಯಮಾಲೆಯನ್ನು ಪಡೆದುಕೊಳ್ಳೋಣ. I am coming quickly. ನಾನು ಬೇಗನೆ ಬರ್ತಾ ಇದ್ದೀನಿ. And reward is with him to give to every man. ನನಗೆ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ಪ್ರಕಾರ ಪ್ರತಿಫಲವನ್ನು ಕೊಡಲು ಸಿದ್ಧವಾಗಿದೆ. According to each man's work. ಅವನ ಪ್ರತಿಯೊಬ್ಬನ ಕಾರ್ಯಗಳ ಆಧಾರದ ಮೇಲೆ. Even if you give a glass of water in his name. ಆತನ ಹೆಸರಿನಲ್ಲಿ ಒಂದು ಚಿಕ್ಕ ತಣ್ಣೀರಿನ ಆ ಒಂದು ಗ್ಲಾಸ್ ನೀರು ಕೊಟ್ರೆ. He is not unrighteous to forget it. ಆತನು ಅದನ್ನು ಮರೆಯೋದಕ್ಕೆ ಅನ್ಯಾಯಸ್ಥನಲ್ಲ. Thank you. ವಂದನೆಗಳು. May the Lord bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.